ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಕಾಮಿಡಿ ಮೂವಿನ ನೋಡೋಣ. ಭಯಂಕರ ಜಾಲಿಯಾಗಿ ಮತ್ತೆ ತುಂಬಾನೇ ಫೀಲ್ ಗುಡ್ ಆಗಿರೋ ತರ ಒಂದು ಮೂವಿ. ಆಕ್ಚುಲಿ ಇದೊಂದು ಕೊರಿಯನ್ ಮೂವಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೊಂಡ್ಬೇಡಿ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಫೋನ್ ಕಾಲ್ ಬರ್ತಾ ಇದೆ. ಸೋಫಾ ಕೆಳಗಡೆಯಿಂದ ಒಬ್ಳು ಎದ್ದು ಬಂದು ಮಾತಾಡ್ತಾ ಇರ್ತಾಳೆ. ಏನೇ ಬೆಳಗಿನ ಕಾಲ್ ಮಾಡಿದ್ಯಾ ಏನು ಅಂತ ಕೇಳಿದಾಗ ಫೋನ್ ಅಲ್ಲಿರೋರು ಹೇಳ್ತಾ ಇರ್ತಾಳೆ, ಏನೇ ಇನ್ನೂ ಆ ಪೊರ್ಕಿ ಜೊತೆ ನೀನು ಕಾಂಟ್ಯಾಕ್ಟ್ ಅಲ್ಲೇ ಇದೆಯಾ, ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಂತ ಬೈತಾ ಇರ್ತಾಳೆ. ಏನ್ ಹೇಳ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ಬಿಟ್ಟು ಈಗ ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಇವಳು ಮತ್ತೆ ಇವನ್ ಜೊತೆ ಇನ್ನೊಬ್ಬ ಇದ್ದಾನೆ. ಇಬ್ರು ಸೇರಿ ಊರ್ ಸುತ್ತಿರೋದಲ್ಲ, ಈಗ ಗೂಗಲ್ ಅಲ್ಲಿ ಫೋಟೋಸ್ ಆಗಿ ಓಡಾಡ್ತಾ ಇರುತ್ತೆ. ಇವಳು ದೊಡ್ಡ ಹೀರೋಯಿನ ಏನು ಅಂತ ಗೊತ್ತಿಲ್ಲ. ಈಗ ಫೋಟೋಸ್ ನೆಲ್ಲ ನೋಡಿ ಶಾಕ್ ಆದವಳು ಕಾಂಗ್ ಕಾಂಗ್ ಎದೇಳಿ ಎದೇಳಿ ಅಂತ ಹೇಳ್ಬಿಟ್ಟು ಅವ್ನು ಎಬ್ಬಿಸ್ತಾನೆ. ಈಗ ಅವನು ಎದ್ದೇಳ್ತಾನೆ. ಬಾಯ್ ಫ್ರೆಂಡ್ ಏನು ಅಂತ ಗೊತ್ತಿಲ್ಲ. ಏನೇ ಯಾಕೆ ಹೆಂಗ್ ಕಿರ್ಸ್ತಾ ಇದೀಯಾ, ನಿಂಗ್ ನೈಟ್ ಹೇಳ್ದೆ ಇಲ್ಲಿ ಮಲ್ಕೊಂಬೇಡ ಅಂತ. ಗೊರ್ಕೆ ಹಾಕಿನೇ ಮನುಷ್ಯನ ಸಾಯಿಸ್ಬಿಡೋ ತರ ಇದೆಯಾ, ಫಸ್ಟ್ ಹೇಳ್ದೆ ನಿನ್ಗ ಮೂಗಲ್ ಸರ್ಜರಿ ಮಾಡ್ಬೇಡ ಅಂತ. ನೋಡು ನನಗ್ ನೈಟ್ ಎಲ್ಲ ಸರಿಯಾಗಿ ನಿದ್ದೆನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹಲೋ ಏನ್ ಮಾತಾಡ್ತಾ ಇದೀಯಾ, ಇವಾಗ ಅದು ಮುಖ್ಯನಾ, ಇಲ್ಲಿ ನೋಡು ಫೋಟೋಸ್ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಓಡಾಡ್ತಿರೋ ಫೋಟೋಸ್ ನೆಲ್ಲ ತೋರಿಸಿದಾಗ ಅವನು ಅದನ್ನೆಲ್ಲ ಹಂಗೆ ಸ್ಕ್ರಾಲ್ ಮಾಡಿ ನೋಡ್ತಾನೆ. ಯಾವ ಜಾಗದಲ್ಲಿ ಇದ್ರು ನಮ್ನ ಫೋಟೋ ಹಿಡಿದು ಬಿಡ್ತಾರಲ್ಲ, ಅದ್ ಯಾವ ಗ್ಯಾಪ್ ಅಲ್ಲಿ ಹಿಡಿತಾರೆ ಅಂತಾನೆ ಗೊತ್ತಿಲ್ಲ. ಅದು ಈ ಫೋಟೋಸ್ ಹಿಡಿಯೋ ನನ್ ಮಕ್ಳು ನ್ಯಾವಾಗಾದ್ರೂ ತೆಗಿತಾರ, ಒಂದು ಫೋಟೋನಲ್ಲಿ ಕೂಡ ನಾನು ಚೆನ್ನಾಗಿ ಬಿದ್ದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಹಂಗೆ ಅವ್ನ ಮ್ಯಾನೇಜರ್ಗೆ ಕಾಲ್ ಮಾಡಿದಾಗ ಮ್ಯಾನೇಜರ್ ಹೇಳ್ತಾನೆ, ಏನಪ್ಪಾ ಹೆಂಗ್ ಜೊತೆನೆ ಇದೆಯಾ, ಯಾವಾಗ ನೋಡಿದ್ರೆ ನಿನ್ಗಿದೆ ಕೆಲಸ ಆಯ್ತು, ಸರಿ ಆಯ್ತು ಬಿಡು, ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಾನು ಹೆಂಗೋ ಏನೋ ಹೇಳಿ ಸಮಾಲಿಸ್ತೀನಿ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಆಹಾ ನಾವ್ ಆತರ ಎಲ್ಲ ಹೇಳಕ್ ಹೋದ್ರೆ ನಾವ್ ಇದನ್ನ ಕನ್ಫರ್ಮ್ ಮಾಡ್ದಂಗ ಆಗ್ಬಿಡುತ್ತೆ. ನನಗ್ ದೊಡ್ಡದಾಗ ಅವಳೇನು ಗೊತ್ತಿಲ್ವಲ್ಲ, ಸೊ ಅವಳನ್ನ ಮರ್ತೋಗ್ಬಿಟ್ಟೆ ಅಂತ ಹೇಳ್ಬಿಡು, ಅದೇ ಸಿಂಪಲ್ ಆಗಿರುತ್ತೆ ಅಂತ ಹೇಳ್ತಾನೆ. ಅವಳ ಪಕ್ಕದಲ್ಲೇ ಇರ್ತಾಳೆ. ವಾಟ್ ಮ್ಯಾನ್ ಏನ್ ಹೇಳ್ತಾ ಇದೀಯ ನೀನು ಅಂದಾಗ ಅವ್ನ್ ಹೇಳ್ತಾನೆ, ಹೆಂಗಿದ್ರು ಈ ತರ ಒಂದು ಕುಸು ಮ್ಯಾಟರ್ ಇಂದ ನಿನಗ್ ಪ್ರಾಫಿಟ್ ತಾನೆ, ನಿನ್ಗ್ ಒಳ್ಳೆ ಫೇಮ್ ಸಿಗುತ್ತೆ, ಸಿಕ್ಕಿರೋವರೆಗೂ ನಮ್ಮ ಅದೃಷ್ಟ ಅಂತ ಅನ್ಕೊಂಡ್ ಸೈಲೆಂಟ್ ಆಗಿ ಹೋಗ್ತಾ ಇರ್ಬೇಕು ಅಂತ ಹೇಳ್ತಾನ. ಇವಳಿಗೆ ಹಂಗೆ ಟೆನ್ಷನ್ ಆಗ್ಬಿಡುತ್ತೆ. ಥೂ ನೀನೆಲ್ಲ ಒಂದ್ ಆಳ ಅಂತ ಹೇಳ್ಬಿಟ್ಟು ಹಂಗೆ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಹಂಗೆ ಅವ್ನ ಮ್ಯಾನೇಜರ್ ಕೂಡ ಒಳಗಡೆ ಬರ್ತಾ ಇರ್ತಾನ. ಕೈಯಲ್ಲಿ ಕಾಫಿ ಬೇರೆ ತಂದಿರ್ತಾನೆ. ಹಂಗೆ ಕಾಫಿ ಗ್ಲಾಸ್ ನ ತಗೊಂಡು ಅಲ್ಲೇ ಹೀರೋದು ಫೋಟೋ ಇರುತ್ತಾ ಅದ್ರ ಮೇಲೆ ಹಂಗೆ ಚೆಲ್ಬಿಟ್ಟು ಹೋಗ್ತಾಳೆ. ಇವ್ನು ಟೆನ್ಷನ್ ಆಗ್ಬಿಡ್ತಾನೆ. ಅಯ್ಯ ನಿನ್ನ ಅದಿಷ್ಟು ಕಾಸ್ಟ್ಲಿ ಗೊತ್ತಾ ಫೋಟೋ ಅಂತ ಹೇಳ್ಬಿಟ್ಟು ಹಂಗೆ ಇನ್ನರ್ಸ್ ಹಾಕೊಂಡೆ ಎದ್ ನಿಂತ್ಕೊಳ್ತಾನ. ಇದನ್ನ ನೋಡ್ಬಿಟ್ಟು ಮ್ಯಾನೇಜರ್ ಹೇಳ್ತಾನೆ, ಸರ್ ಫಸ್ಟ್ ಪ್ಯಾಂಟ್ ಹಾಕೊಳ್ಳಿ ಸರ್ ಅಂತ. ಈಗ ನನಗೆ ಡ್ರೆಸ್ ಎಲ್ಲ ಹಾಕೊಂಡು ಹೊರಗಡೆ ಬರ್ಬೇಕಾದ್ರೆ ಮ್ಯಾನೇಜರ್ ಕೇಳ್ತಾ ಇರ್ತಾನೆ, ಸರ್ ಏನಾಯ್ತು ಸರ್ ಆ ಮೂವಿ, ಅದಕ್ಕೆ ಏನಾದ್ರು ಸೈನ್ ಮಾಡೋ ಐಡಿಯಾನಲ್ಲಿ ಇದ್ದೀರಾ ಅಂದಾಗ ಇವ್ನು ಹೇಳ್ತಾನೆ, ಅದೆಲ್ಲ ಒಂದು ಸ್ಕ್ರಿಪ್ಟ್ ಏನಯ್ಯ, 4 ಪೇಪರ್ ಓದಿದ್ದಕ್ಕೆ 4 ಅವರ್ ಚೆನ್ನಾಗಿ ನಿದ್ದೆ ಮಾಡಿದೀನಿ, ಇದನ್ನೆಲ್ಲ ಒಂದು ಸ್ಕ್ರಿಪ್ಟ್ ಅಂತ ಎತ್ಕೊಂಡ್ ಬಂದಿದ್ದಾರೆ, ಇದ್ರೂನು ದುಡ್ಡು ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಸೈನ್ ಮಾಡಾಕ ಪರವಾಗಿಲ್ಲ ಒಂದ್ ಸೈಡ್ ಅಲ್ಲಿ ಬಿದ್ದಿರತ್ತೆ ಅಂತ ಹೇಳ್ತಾನ. ಇದರಿಂದಾನೇ ಗೊತ್ತಾಗುತ್ತೆ ಇವ್ನು ಸ್ವಲ್ಪ ಮನಿ ಮೈಂಡೆಡ್ ಅಂತ. ಅದಾದ್ಮೇಲೆ ಹೀರೋ ಸ್ಟೇಟ್ ಆಗಿ ಒಂದು ಡಾಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಏನಂತಾನೆ ಗೊತ್ತಿಲ್ಲ ಡಾಕ್ಟರ್, ನೈಟ್ ಎಲ್ಲ ನಂಗೆ ಸರಿಯಾಗಿ ನಿದ್ದೆನೆ ಬರಲ್ಲ, ಒಂದೇ ಬೇಜಾರಾಗಿರುತ್ತೆ ಅಂದಾಗ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಏನ್ ರೀಸನ್ ಇರ್ಬೋದು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಅದು ಗೊತ್ತಾದ್ರೆ ನಿನ್ನ ನೋಡಕ್ಕೆ ನಾ ಕೈಯ ಬರ್ತೀನಿ ನಾನು ಅಂತ ಕೋಪ ಪಡ್ತಾನೆ. ಹೀರೋ ಹೇಳ್ತಾನೆ, ತುಂಬಾನೇ ಡಿಪ್ರೆಸ್ ಆಗ್ತಿದೆ ಡಾಕ್ಟರ್, ನಂಗೆ ನಿದ್ದೆನೆ ಬರ್ತಾ ಇಲ್ಲ ಅಂದಾಗ ಆತರ ಎಲ್ಲ ಏನು ಇಲ್ಲ ಸರ್, ತುಂಬಾ ಈಸಿಯಾಗಿ ತಗೊಳ್ಳಿದನ್ನಲ್ಲ ಅಂತ ಹೇಳ್ಬಿಟ್ಟು ಒಂಥರ ಕ್ಯಾಶುವಲ್ ಆಗಿ ಹೇಳ್ತಾನ. ಅದ್ರಲ್ಲಿ ಅವ್ನ ಫಿಲ್ಮ್ ಅಲ್ಲಿ ಇರೋ ಡೈಲಾಗ್ ನಾನು ಒಂದ್ ಎರಡು ಬಿಟ್ಟಿದ ತಕ್ಷಣ ಇವ್ನು ಹೇಳ್ತಾನೆ, ನನ್ ಫ್ಯಾನ್ ಅಂದಾಗ ಡಾಕ್ಟರ್ ಹೌದು ಸರ್ ಫ್ಯಾನ್ ಅಂತ ಹೇಳಿದ ತಕ್ಷಣ ಹಂಗೆ ನಗದ್ ಬಿಟ್ಟು ಹೋಗ್ತಾನೆ. ಆಕ್ಚುಲಿ ಇವ್ನು ಬಂದ್ಬಿಟ್ಟು ತುಂಬಾನೇ ಹಿಸ್ಟಾರಿಕಲ್ ಡ್ರಾಮಾಸ್ ಅಲ್ಲೆಲ್ಲ ಮಾಡ್ತಾನೇನೋ ಗೊತ್ತಿಲ್ಲ. ಈಗ ಒಂದು ಶೂಟಿಂಗ್ ಜಾಗದಲ್ಲಿ ಕೂಡ ಅಷ್ಟೇ ಅವ್ನಿಗೊಂದು ರಾಜ ಕ್ಯಾರೆಕ್ಟರ್ ನ ಕೊಟ್ಟಿರ್ತಾರೆ. ಅಲ್ಲಂಗೆ ಡೈಲಾಗ್ ಹೇಳು ಅಂತಂದ್ರೆ, ಜನಗಳಿಗೆಲ್ಲ ಸೇವೆ ಮಾಡ್ಬೇಕಂತಾನೆ ನಾನು ದೊಡ್ಡ ರಾಜ ಆಗಿರೋದು, ಅವ್ರ ಕಷ್ಟಕ್ಕಿಂತ ಬೇರೆ ಯಾವ್ದು ದೊಡ್ಡದಲ್ಲ, ಜನರು ನೆಕ್ಸ್ಟ್ ಲೈನ್ ನಾನು ಮರ್ತೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಬರ್ಕೊಂಡಿರೋದನ್ನ ನೋಡ್ತಾ ಇರ್ತಾನ. ಕಟ್ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಟೆನ್ಷನ್ ಆಗ್ತಾರೆ. ಅಲ್ಲಿರೋ ಟೆನ್ಷನ್ ಆಗ್ತಾರೋ ಇಲ್ವೋ ಹೀರೋ ಅವ್ರ ಮೇಲೆ ಟೆನ್ಷನ್ ಆಗ್ತಾ ಇರ್ತಾನೆ. ಯಾವನ್ ರೈಟರ್ ಡ್ರಾಮಾ ಟೈಮ್ ಗಿಂತ ಅವ್ನ ಹಾಕೋ ಡೈಲಾಗ್ ಟೈಮೇ ಜಾಸ್ತಿ ಇದ್ದಂಗಿದೆ, ಡೈಲಾಗ್ ನ ಚೇಂಜ್ ಮಾಡಕ್ ಹೇಳಿ ರೈಟರ್ ನ, ಇಲ್ಲಾಂದ್ರೆ ರೈಟರ್ ನೇ ಚೇಂಜ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಹಂಗೆ ಕೋಪದಲ್ಲಿ ಹೋಗಿ ಕೂತ್ಕೊಳ್ತಾನ. ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಕುಡಿಯಕ್ಕೆ ಏನೋ ತಂದ್ಕೊಡ್ತಾನೆ. ಅದು ಜ್ಯೂಸ್ ಅನ್ಕೊಂಡು ಇವ್ನು ಡಬ್ಬಗಂತ ಬಾಯಲ್ಲಿ ಹಾಕೊಂಡ್ಬಿಡ್ತಾನೆ. ನೋಡಿದ್ದು ಬಿಸಿ ಟೀ ಅಷ್ಟೇ, ಬಾಯೆಲ್ಲ ಸುಟ್ಟೋಯ್ತು ಇವ್ನಿಗೆ. ಅಯ್ಯ ನಿನ್ನ ಟೀ ಅಂತ ಹೇಳ್ಬಿಟ್ಟು ಕೊಡಕ್ಕಾಗಲ್ವೇನೋ, ಇರು ನೀನ್ ಒಂದಿನ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಅಸಿಸ್ಟೆಂಟ್ ಹತ್ರ ಮಾತ್ರ ಅಲ್ಲ, ಅಲ್ಲಿರೋರ್ ಎಲ್ಲರ ಹತ್ರನೂ ಅಷ್ಟೇ. ಸೆಟ್ ಅಲ್ಲಿ ಯಾರೇ ಇದ್ರು ಅವ್ನು ಸುಮ್ನೆ ಬಿಡೋದಿಲ್ಲ, ಎಲ್ಲರನ್ನೂ ತುಂಬಾನೇ ಟೆನ್ಷನ್ ಮಾಡಿಸ್ತಾನೆ, ಎಲ್ಲರಿಗೂ ತುಂಬಾನೇ ಬೈತಾನೆ ಇರ್ತಾನೆ. ತುಂಬಾನೇ ಓವರ್ ಆಗಿ ಆಟಿಟ್ಯೂಡ್ ಇರೋನು. ಇವ್ನ ಶೂಟಿಂಗ್ ಸ್ಪಾಟ್ ಬಂದ್ರೇನೆ ಸಾಕು ಎಲ್ಲರೂ ಸ್ವಲ್ಪ ಭಯ ಪಡ್ತಾರೆ. ಈ ಕೂಡ ಯಾವ್ದೋ ಒಂದು ಅವಾರ್ಡ್ ಫಂಕ್ಷನ್ ಗೆ ಹೋಗ್ತಾ ಇರ್ತಾನೆ. ಆಕ್ಚುಲಿ ಇವ್ನ ಅವಾರ್ಡ್ ಫಂಕ್ಷನ್ ಹೋಗ್ಬೇಕಂದ್ರೆ ಇವ್ನಿಗೆ ಅವಾರ್ಡ್ ಬರುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಿದ್ರೆ ಮಾತ್ರನೇ ಹೋಗೋದು. ಬೆಸ್ಟ್ ಆಕ್ಟರ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದಾಗ ಇವ್ನು ಸ್ಟೇಜ್ ಮೇಲೆ ಹೋಗ್ತಾನ. ಆ ಸ್ಟೇಜ್ ಮೇಲೆ ಇರೋ ಹುಡುಗಿ ಮುಖಾನೆ ಹಂಗೆ ಒಂಥರ ಸೊಟ್ಟಕ್ಕೆ ಹೋಗುತ್ತೆ. ಈ ನಾಯಿಗೆ ಅವಾರ್ಡ್ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಅಂತ ಅವ್ನು ಕಿವಿ ಕೇಳಿಸೋ ತರನೇ ಮಾತಾಡ್ತಾಳೆ. ಅವ್ನು ಕೂಡ ಅವಾರ್ಡ್ ತಗೊಂಡಂಗೆ ಹಾಗ್ ಮಾಡೋ ತರ ಹಾಗ್ ಮಾಡ್ಕೊಂಡು ಡ್ರೆಸ್ ಒಳಗಡೆ ಎಷ್ಟು ಪ್ಯಾಡ್ಸ್ ಇಟ್ಕೊಂಡಿದ್ಯಾ ದೊಡ್ಡದಾಗಿ ಕಾಣಿಸೋದಕ್ಕೆ ಅಂತ ಹಂಗೆ ಅವಳಿಗೆ ಗೇಲಿ ಮಾಡೋ ತರ ಮಾತಾಡ್ತಾನೆ. ಅವಳು ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅವನು ಅವಾರ್ಡ್ ಎಲ್ಲ ತಗೊಂಡು ಒಂದು ಸ್ಪೀಚ್ ನ ಕೊಡ್ತಾ ಇರ್ತಾನೆ. ಈ ತರ ಸ್ಪೀಚ್ ಕೊಡ್ತಾ ಇರೋದೆಲ್ಲ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುತ್ತಲ್ಲ, ಅದನ್ನ ಯಾವ್ದೋ ಒಂದು ಟೀ ಅಂಗಡಿಯಲ್ಲಿ ಒಂದು ಹುಡುಗಿ ಕುತ್ಕೊಂಡು ನೋಡ್ತಾ ಇರೋ ತರ ತೋರಿಸ್ತಾರೆ. ಏನ್ ಮ್ಯಾಟರ್ ಅಂತ ಗೊತ್ತಿಲ್ಲ. ಅವಾರ್ಡ್ ಎಲ್ಲ ತಗೊಂಡಿದ್ದಾದ್ಮೇಲೆ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಹೇ ಅಲ್ಲೊಂದು ಓಲ್ಡ್ ಬಾರ್ ಇದೆಲ್ಲ ಅಲ್ಲಿ ನಿಲ್ಸಿ ಕುಡಿದ್ಬಿಟ್ಟು ಹೋಗೋಣ ಅಂತಂದಾಗ ಅಸಿಸ್ಟೆಂಟ್ ಹೇಳ್ತಾರೆ, ಸರ್ ಏನ್ ಸರ್ ಮಾತಾಡ್ತಾ ಇದ್ದೀರಾ, ಇವತ್ತು ಕ್ರಿಸ್ಮಸ್, ನಾನ್ ಬೇಗ ಮನೆಗೆ ಹೋಗ್ಬೇಕು, ಹೆಂಡತಿ ಮಕ್ಳೆಲ್ಲ ಕಾಯ್ತಾ ಇದ್ದಾರೆ ಅಂದಾಗ ಇವ್ನು ಹೇಳ್ತಾನೆ, ಓ ಹೆಂಡತಿ ಮಕ್ಳೆಲ್ಲ ಕಾಯ್ತಾ ಇದ್ದಾರಾ, ನನಗೆಲ್ಲಪ್ಪ ಹೆಂಡತಿ ಮಕ್ಳೆಲ್ಲ, ನಾನೀಗೊಂದು ಕಾಲ್ ಮಾಡಿದ್ರೆ ಹೆಂಗೆಂಗೋ ಬಂದ್ಬಿಡ್ತಾಳೆ, ಅದಾದ್ಮೇಲೆ ಮತ್ತೆ ಗುಸುಗುಸು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ, ಅದನ್ನ ನೋಡ್ಕೊಳಕ್ಕೆ ನನ್ಗೆ ಇನ್ನೊಂದು ಮ್ಯಾನೇಜರ್ ಬೇಕಲ್ವಾ, ನೀನ್ ಹೋಗು ಪರವಾಗಿಲ್ಲ ನಾನು ಯಾರನ್ನಾದ್ರೂ ನೋಡ್ಕೊಳ್ತೀನಿ ಅಂತ ಹೇಳ್ತಾನ. ಇದನ್ನೇನು ಗೊತ್ತಾಗ್ಬಿಡುತ್ತೆ, ಕೆಲಸ ಬಿಟ್ಟು ತೆಗೆದ್ ಬಿಡ್ತಾನ ಅಂತ. ಸರಿ ಆಯ್ತು ಅಂತ ಹೇಳಿ ಕಾರ್ನ ಸ್ಟ್ರೇಟ್ ಆಗಿ ಬಾರ್ಗೆ ಬಿಡ್ತಾರೆ. ಅದಾದ್ಮೇಲೆ ಇಬ್ರು ಕುತ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಮ್ಯಾನೇಜರ್ ಹೇಳ್ತಾನೆ, ಏಯ್ ಸೋಯಾ ಮತ್ತೆ ಇದೇ ಸಿಟಿಗೆ ಬಂದಿದ್ದಾಳಂತೆ, ಯಾವ್ದೋ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು ಅಂದಿದ ತಕ್ಷಣ ಹೀರೋ ಮುಖ ಹಂಗೆ ಸ್ವಲ್ಪ ಚೇಂಜ್ ಆಗುತ್ತೆ. ಹಂಗೆ ಪಕ್ಕದಲ್ಲಿ
ಪಕ್ಕದಲ್ಲಿರೋ ಕರೆಂಟ್ ಪೋಲ್ ನ ನೋಡ್ತಾನೆ. ಅಲ್ಲಿ ಸೋಯಾ ಲವ್ಸ್ ಕಂಗ್ ಅಂತ ಬರ್ದಿರ್ತಾರೆ. ಮೋಸ್ಟ್ಲಿ ಇವ್ನ ತರ ಫೇಮಸ್ ಹೀರೋ ಆಗೋದಕ್ಕೂ ಮುಂಚೆ ಇವರಿಬ್ರು ಡೇಟ್ ಮಾಡಿದ್ರೆ ಏನು ಅಂತ ಗೊತ್ತಿಲ್ಲ. ಅದ್ರಲ್ಲಿ ಕೂಡ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಇವನೇ ಅವಳನ್ನ ಬ್ರೇಕಪ್ ಮಾಡಿರೋದು. ತುಂಬಾನೇ ಫೀಲ್ ಮಾಡಿ ಹೇಳ್ದಂಗೆ ಇದಾನೆ. ಈಗ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾರಲ್ಲ, ಅವ್ನ ಕೈ ನಡೆಯಕ್ಕೂ ಆಗ್ತಾ ಇಲ್ಲ. ಮ್ಯಾನೇಜರ್ ಯಾವ್ದೋ ಒಂದು ಟ್ಯಾಕ್ಸಿನ ಹಿಡಿದು ಇವನ ಟ್ಯಾಕ್ಸಿಯಲ್ಲಿ ಕೂರಿಸ್ಬಿಟ್ಟು ಹುಷಾರ ಕರ್ಕೊಂಡೋಗಿ ಮನೇಲಿ ಬಿಟ್ಬಿಡಪ್ಪ, ಏಕಂಗ್ ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡು ಅಂತ ಹೇಳಿ ಹೀರೋನ ಕರ್ಸ್ಕೊಡ್ತಾರೆ. ಈಗ ಒಂದು ಕಾರಲ್ಲಿ ಫೇಮಸ್ ಆದ ಆಕ್ಟರ್ ಹತ್ತಿದ್ದಾರೆ ಅಂತ ಗೊತ್ತಾದ್ರೆ ಡ್ರೈವರ್ ಹಂಗೆ ಮಾತಾಡ್ತಾರಲ್ಲ, ಈ ಡ್ರೈವರ್ ಕೂಡ ಹಂಗೆ ಕ್ಯಾಶುವಲ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಪರವಾಗಿಲ್ಲ ಸರ್, ಕ್ರಿಸ್ಮಸ್ ಹಬ್ಬದ ದಿನ ಒಂದು ಫೇಮಸ್ ಆದ ಸ್ಟಾರ್ ನನ್ ಕಾರಲ್ಲಿ ಹತ್ತಿದ್ದಾರೆ, ನನಗ್ ತುಂಬಾ ಸಂತೋಷ ಆಗ್ತಿದೆ. ಅದ್ರಲ್ಲೂ ನನಗಿಂತ ನೀವು ತುಂಬಾನೇ ಸಂತೋಷವಾಗಿರ್ತೀರಾ, ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ನಿಮ್ಗೆಲ್ಲಾನು ಸಿಕ್ಕಿದೆ ಅಲ್ವಾ ಸರ್, ನೀವು ತುಂಬಾನೇ ಸಂತೋಷವಾಗಿರ್ತೀರಾ ಅಂತ ಇವ್ರಿಗೆ ಮಾತಾಡ್ತಾ ಇದ್ರೆ ಹೀರೋಗ್ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಇವ್ನು ಇವ್ನು ಸುಮ್ನೆ ಲೊಡ ಅಂತ ಇದ್ದಾನೆ ಅಂತ. ಈಗ ಮತ್ತೆ ಡ್ರೈವರ್ ಹೇಳ್ತಾರೆ, ಆಕ್ಟರ್ ಜಿಮ್ ಕ್ಯಾರಿ ಹೇಳಿದಾರಲ್ವಾ ಸರ್, ಎಲ್ಲರಿಗೂ ಎಲ್ಲಾನು ಸಿಗ್ಬೇಕು, ದುಡ್ಡು, ಅವ್ರಿಗೆ ಆದಂತ ಒಂದು ಫೇಮಸ್ನೆಸ್ ಎಲ್ಲ ಸಿಗ್ಬೇಕಲ್ವಾ ಸರ್. ಆದ್ರೆ ಅದೆಲ್ಲ ಸಿಕ್ಕದ್ಮೇಲೆ ಕೂಡ ಒಂದಿನ ಅವರೇ ಫೀಲ್ ಆಗ್ತಾರೆ, ನಾವ್ ಇಷ್ಟು ದಿನ ಹುಡುಕ್ತಾ ಇದೀವಿ ಸಂತೋಷ ಇದಲ್ಲ ಅಂತ. ಆತರ ನಿಮ್ಗೇನಾದ್ರೂ ಫೀಲ್ ಆಗಿದ್ಯಾ ಅಂತ ಕೇಳ್ತಾ ಇದ್ರೆ ಹೀರೋಗಿನ್ನು ಟೆನ್ಷನ್ ಆಗ್ತಾ ಇರುತ್ತೆ. ಯಾಕೆ ನಿಮ್ಗೇನಾದ್ರೂ ಅದಕ್ಕೆ ಆನ್ಸರ್ ಸಿಕ್ಕಿದ್ಯಾ ಅಂತ ಕೇಳ್ತಾನೆ. ಇಲ್ಲ ಸರ್, ನನ್ಗೇನು ಸಿಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದೀನಿ ಅಂದಾಗ ಹೀರೋ ಹೇಳ್ತಾನೆ, ಅದೆಲ್ಲ ಮುಟ್ಟಾಳ್ತಾನ, ಜೀವನದಲ್ಲಿ ಆನ್ಸರ್ ಅಂತ ಒಂದು ಇಲ್ವೇ ಇಲ್ಲ, ನಾವ್ ಅದನ್ನೆಲ್ಲ ಹುಡ್ಕೊಂಡು ಹೋದ್ರೆ ಸುಮ್ನೆ ಟೈಮ್ ವೇಸ್ಟ್ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಡ್ರೈವರ್ ಮತ್ತೆ ಕೇಳ್ತಾನೆ, ಏನ್ ಸರ್ ಅಷ್ಟು ಬೇಜಾರಿಂದ ಆನ್ಸರ್ ಮಾಡ್ತಾ ಇದ್ದೀರಾ, ನಿಮ್ ಜೀವನದಲ್ಲಿ ಯಾವ್ದನ್ನಾದ್ರೂ ರಿಗ್ರೆಟ್ ಮಾಡಿದೀರಾ, ಪಾಸ್ಟ್ ಅಲ್ಲಿ ನೀವೇನಾದ್ರೂ ತಪ್ಪು ಮಾಡಿದೀರಾ, ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಏನಾದ್ರು ಅನ್ಕೊಳ್ತಾ ಇದೀರಾ, ಆತರ ಒಂದ್ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರೆ ಹೀರೋಗಿಲ್ ಟೆನ್ಷನ್ ಆಗ್ತಾ ಇರುತ್ತೆ. ಯಾವ ನೀನು ಲೋಡ ಅಂತ ಮಾತಾಡ್ತಾನೆ ಇದ್ದಾನೆ ಅಂತ ಹಂಗೆ ಕಣ್ ಮುಚ್ಕೊಂಡ್ ಮಲಗ್ ಬಿಡ್ತಾನೆ. ಈಗ ಹಂಗೆ ಬೆಳಗ್ಗೆ ಎಚ್ಚರ ಆಗುತ್ತೆ ಅವ್ನ್ಗೆ. ಕಣ್ಬಿಟ್ ನೋಡಿದ್ರೆ ದೂರದಲ್ಲಿ ಯಾವ್ದೋ ಇಬ್ರು ಮಕ್ಕಳು ಆಟ ಆಡ್ತಾ ಇರೋ ತರ ಕಾಣಿಸ್ತಾರೆ. ಅದೀಗ ತಾನೆ ಕಣ್ಬಿಡ್ತಾ ಇದ್ದಾನೆ. ಈಗ ಇನ್ನು ಸ್ವಲ್ಪ ಕಣ್ಣ ಚೆನ್ನಾಗ್ ಬಿಟ್ಟು ನೋಡಿದ್ಮೇಲೆ ಆ ಇಬ್ರು ಮಕ್ಳಾಗಿ ಗುಡುಗುಡ ಅಂತ ಓಡ್ ಬರ್ತಾರೆ. ಅದ್ರಲ್ಲ ಚಿಕ್ಕ ಹುಡುಗಿ ಓಡ್ ಬಂದು ಕೆನ್ನೆ ಮೇಲೆ ಕೈ ಇಟ್ಬಿಟ್ಟು, ಅಪ್ಪ ಏನಪ್ಪ ಈಗ ತಾನೆ ಎದ್ದೇಳ್ತಾ ಇದ್ಯಾ, ಯಾಕೆ ನಿಮ್ ಕಣ್ಣೆಲ್ಲ ಹಂಗಿದೆ ಅಂತ ಮಾತಾಡಿಸ್ತಾ ಇದ್ರೆ ಇವನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಕೈ ನಂಗೆ ದೋರ್ಕ್ ತಟ್ಬಿಟ್ಬಿಡ್ತಾನೆ. ಆ ಹುಡುಗಿ ಟಕ್ ಅಂತ ಮುಗ್ ಮುಚ್ಚಿಟ್ಕೊಂತಾಳೆ, ಅಪ್ಪ ನಿನ್ ಹತ್ರ ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂತ. ಅದೇ ಟೈಮ್ಗೆ ಹೀರೋ ಎಕ್ಸ್ ಇರ್ತಾಳಲ್ಲ ಸೋಯಾ ಅಂತ ಹೇಳ್ಬಿಟ್ಟು ಇದಕ್ಕೂ ಮುಂಚೆ ತೋರಿಸಿದ್ವಲ್ಲ, ಆ ಹುಡುಗಿ ಹಂಗೆ ಬೈಕೊಂಡ್ ಬರ್ತಾ ಇರ್ತಾಳೆ. ಬಂದು ಸ್ಕ್ರೀನ್ ಎಲ್ಲ ತೆಗೆದ್ಬಿಟ್ಟು, ಏನ್ ಇವತ್ತು ಕುಡ್ದ್ಬಿಟ್ಟು ಬಂದಿದ್ಯಾ, ನಿಂಗೆ ಎಷ್ಟು ಸತಿ ಹೇಳೋದು, ಸ್ವಲ್ಪ ಕೂಡ ನೀನ್ ಚೇಂಜ್ ಆಗಲ್ಲ ಅಂತ ಬೈತಾ ಇದ್ರೆ ಇವ್ನ್ಗೇನ್ ಅರ್ಥ ಆಗ್ತಿಲ್ಲ. ಏ ಸೋಯಾ ನೀನೇನ್ ಮಾಡ್ತಾ ಇದೀಯ ಇಲ್ಲಿ, ಯಾರು ಇವ್ರಲ್ಲ ಅಂತ ಕೇಳ್ತಾನೆ. ಅವಳಿಗೆ ಕೋಪದಲ್ಲಿ ಕೇಳ್ತಾಳೆ, ಏನು ನಾನೇನಿಲ್ಲ, ನಾನ್ ಮನೇಲಿ ಇರ್ದೆ ಬೇರೆಲ್ಲಿ ಇರ್ತೀನಿ, ಏನ್ ಕುಡ್ದಿದ್ದೇಟ್ಗೆ ಬ್ರೇನ್ ಎಲ್ಲ ಕೊಲಾಪ್ಸ್ ಆಗೋಯ್ತಾ ಹೆಂಗೆ ಅಂತ ಕೇಳ್ತಾಳೆ. ಇವನು ಏನು ಮನೇನಾ ನಮ್ಮನೇನಾ ಅಂತ ಹೇಳ್ಬಿಟ್ಟು ಹಂಗೆ ಸ್ಲೋ ಆಗಿ ಎದ್ದೇಳ್ತಾನೆ. ಇವಳಿರೋ ಟೆನ್ಷನ್ಗೆ ಕಿವಿ ನಂಗೆ ತಿರುಗಿಸ್ಬಿಟ್ಟು ಸಾರಿ ಕೇಳು ಅಂತ ಹೇಳ್ತಾಳೆ. ಇವ್ನಿಗೆ ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ವಲ್ಲ, ಅಯ್ಯೋ ಬಿಡಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ದಡ್ದಡ ಅಂತ ಹೊರಗಡೆ ಓಡ್ ಬರ್ತಾನೆ. ಓಡ್ ಬರೋದಲ್ದ ಮ್ಯಾನೇಜರ್ಗೆ ಕಾಲ್ ಮಾಡ್ತಾನೆ. ಅವ್ನಿಗೆ ಕಾಲೇ ರೀಚ್ ಆಗ್ತಾ ಇಲ್ಲ. ಸರಿ ಆಯ್ತು ಅಂತ ಹೇಳಿ ಪಾಕೆಟ್ ಅಲ್ಲಿರೋ ಕೀನ ತೆಗ್ಬಿಟ್ಟು ಕಾರ್ನ ಓಪನ್ ಮಾಡಿ ನೋಡಿದ್ರೆ ಯಾವ್ದೋ ಡಬ್ಬಾ ಕಾರ್, ಪಕ್ಕದಲ್ಲಿರೋ ಡಬ್ಬಾ ಕಾರ್ ಓಪನ್ ಆಗುತ್ತೆ. ಸರಿ ಯಾವ್ದೋ ಅವಸರಕ್ಕೆ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಆ ಕಾರ್ ನಾನೇ ತಗೊಂಡು ಇದಕ್ಕೂ ಮುಂಚೆ ಅವನಿದ್ದಲ್ಲ ಅಪಾರ್ಟ್ಮೆಂಟ್ ಅವ್ರ ಸ್ವಂತ ಮನೆ, ಅಲ್ಲೋಗಿ ಡೋರ್ನ ತಟ್ಟಿದ್ರೆ ಮನೆಯಿಂದ ಬೇರೆ ಯಾರೋ ಬಂದು ಡೋರ್ನ ಓಪನ್ ಮಾಡ್ತಾರೆ. ಯಾರು ಇವ್ನು ಯಾಕೆ ಮನೆಯಿಂದ ಹೊರಗಡೆ ಬರ್ತಿದ್ದಾನಂತೆ, ಯಾರು ನೀನು ಅಂತ ಕೇಳಿದ್ರೆ ಆ ಕಡೆ ಇರೋ ನೀನ್ ಯಾರು ಅಂತ ಕೇಳ್ತಾನೆ. ಚೆನ್ನಾಗಿ ನೋಡು ನನ್ ಮುಖನ ನೋಡು ಅಂತ ಹೇಳ್ಬಿಟ್ಟು ನೀಟಾಗಿ ಮುಖನೆಲ್ಲ ತೋರಿಸ್ತಾನೆ. ನೀವು ಸ್ವಲ್ಪ ಫೇಮಸ್ ಸ್ಟಾರ್ ಅಲ್ವಾ, ಸೊ ಮುಖ ತೋರಿಸಿದ್ರೆ ಕಂಡಿಡಿತಾರೆ ಅಂತ. ಆದ್ರೆ ಬಾಗಲ್ ತೆಗ್ದವನು ಗೊತ್ತಿಲ್ವೇ ಯಾರು ನೀನು ಅಂತ ಕೇಳ್ತಾನೆ. ಹೀರೋಗ್ ಟೆನ್ಷನ್ ಆಗ್ಬಿಟ್ಟಿದ್ ನನ್ ಮನೆ ಕಣೋ ಬಾರೋ ಈ ಕಡೆ ಅಂತ ಹೇಳ್ಬಿಟ್ಟು ಅವ್ನ ಪಾಡ್ ಒಳಗಡೆ ಹೋಗ್ತಾ ಇರ್ತಾನೆ. ಇವ್ನು ಸ್ವಲ್ಪ ಪ್ರಾಬ್ಲಮ್ ಮಾಡೋ ತರ ಮಾಡಿದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬಿಡ್ತಾರೆ. ಪೊಲೀಸರು ಬರ್ತಾರೆ. ಎಲ್ಲರೂ ಬಂದು ಹೀರೋನೇ ತಡಿತಾ ಇರೋದು. ಆದ್ರೆ ಅವನ ಮನೆ ಇರೋ ಲೇಡಿನ ನೋಡ್ಬಿಟ್ಟು ಜಾಗ ಖಾಲಿ ಮಾಡಿದ್ ನನ್ ಮನೆ ಅಂತ ಹೇಳ್ತಾ ಇರ್ತಾನೆ. ಆ ಲೇಡಿ ಅವ್ರ ಹಸ್ಬೆಂಡ್ ನೋಡ್ಬಿಟ್ಟು, ಏನೇ ಯಾರೇ ಇವನು, ನಿನ್ಗೇನಾದ್ರೂ ಗೊತ್ತೇನೆ ಅಂದಾಗ ಅವಳು ಇಲ್ಲ ಎಲ್ಲೋ ನೋಡ್ದಂಗಿದ್ಯಾ ಅಂತ ಹೇಳ್ತಾಳೆ. ಅಷ್ಟೇ ಅವ್ನ್ ಟೆನ್ಷನ್ ಆಗ್ಬಿಡ್ತಾನೆ. ಏನೇ ಮತ್ತೆ ನನ್ನ ಚೀಟ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಅಷ್ಟೇ ಅವ್ನ್ ಟಾರ್ಗೆಟ್ ಫುಲ್ ಈಗ ಹೀರೋ ಮೇಲೆ ಟರ್ನ್ ಆಗ್ಬಿಡ್ತು. ಅವ್ರನ್ನ ಓಡಿಸಿ ಹೊಡಿತಾ ಇರ್ತಾನೆ. ಎಲ್ಲರೂ ಕಂಗ್ನೇ ಹಿಡಿತಾ ಇರೋದು, ಅಂದ್ರೆ ನಮ್ ಹೀರೋನೇ ತಡಿತಾ ಇರೋದು. ಆ ಗ್ಯಾಪಲ್ ಕೂಡ ಅವ್ನು ಹೋಗ್ಬಿಟ್ಟು, ನೋಡಮ್ಮ ಕರೆಕ್ಟ್ ಆಗಿ ನನ್ ಮುಖ ನೋಡು, ಇವಾಗೂ ನನ್ ಮುಖ ನಿಂಗೆ ಗೊತ್ತಾಗಿಲ್ವಾ ಅಂದಾಗ ಅವಳು ಹೇಳ್ತಾಳೆ, ಅಯ್ಯೋ ಬಂದ್ ನನ್ ಜೀವನದಲ್ಲಿ ಬೆಂಕಿ ಹಾಕ್ಬಿಡಪ್ಪ, ನೀನ್ ಇಲ್ಲಿಂದ ಒಟ್ಟೋಗುತ್ತಂದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವ್ರ ಗಂಡ ಕಾಲ್ಗೆ ಬಿದ್ಬಿಡ್ತಾಳೆ. ಖಂಡಿತ ನನ್ಗೇನು ಗೊತ್ತಿಲ್ಲ ರೀ, ನಂದೇನು ತಪ್ಪಿಲ್ಲ ಅಂತ ಹೇಳಿ ಕೇಳ್ಕೊಳ್ತಾ ಇರ್ತಾಳೆ. ಈ ಕಡೆ ಇವ್ನ ನೋಡಿದ್ರೆ ಇವ್ನ್ ಮಾಡಿರೋ ಪ್ರಾಬ್ಲಮ್ಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅಲ್ಲೋಗ್ಬಿಟ್ಟು ಅವ್ನ್ ತಲೆ ಕಿತ್ಕೊಳ್ತಾ ಇರ್ತಾನೆ. ಸರ್ ಕರೆಕ್ಟ್ ಆಗಿ ನನ್ ಮುಖ ನೋಡಿ ಸರ್, ಅದ್ ನನ್ ಮನೆನೇ ಸರ್ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅಲ್ಲಿರೋರು, ಸರ್ ಅದೆಲ್ಲ ಸರ್ ನಿಮ್ ಮನೆ, ಅಡ್ರೆಸ್ ಅಲ್ಲಿ ಇದೆಲ್ಲ ಇದು ನಿಮ್ ಮನೆ, ನೀವ್ ಈ ಮನೇಲಿ 10 ವರ್ಷದಿಂದ ಇದೀರಾ, ಏನ್ ಸರ್ ಆಗಿದೆ ನಿಮ್ಗೆ ಅಂತ ಮಾತಾಡ್ತಾ ಇರೋ ಟೈಮಲ್ಲಿ ಅವ್ರ ವೈಫ್ ಕೂಡ ಬಂದ್ಬಿಡ್ತಾಳೆ. ಅಂದ್ರೆ ಸೋಯಾನು ಬಂದ್ಬಿಡ್ತಾಳೆ. ಬಂದಿದ್ ಸ್ಪೀಡ್ಗೆ ಅವ್ನಿಗೆ ಎರಡು ಹಾಕ್ಬೇಕು ಅಂತಾನೆ ಬರ್ತಾಳೆ. ಆದ್ರೆ ಅಷ್ಟೊಂದು ಪೊಲೀಸ್ ಆಫೀಸರ್ ತಡೆದು, ಸರಿ ಹೊಡಿಬೇಡಿ, ಇವ್ರು ಮಾಡೋದ್ ನೋಡಿದ್ರೆ ನಮ್ಗೆ ಕೋಪ ಬರುತ್ತೆ, ಆದ್ರೆ ಏನ್ ಮಾಡಕ್ಕಾಗುತ್ತೆ, ನನಗ್ ಗೊತ್ತಿರೋಂಗೆ ಅವ್ರಿಗೇನೋ ತಲೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಕಾಣಿಸುತ್ತೆ. ಅವ್ರೊಂಥರ ವ್ಯತ್ಯಾಸ ಬಗ್ಗೆ ಮಾತಾಡ್ತಾ ಇದಾರೆ. ಅವ್ರೇನಾದ್ರೂ ಫೇಮಸ್ ಆದ ಆಕ್ಟರ್ ಅಂತ ಕೇಳಿದಾಗ ಆ ಲೇಡಿ ಕೂಡ ಹೌದೌದು ಆಕ್ಟರ್ ಅಂತ ಹೇಳ್ತಾರೆ. ದೊಡ್ಡ ಫೇಮಸ್ ಆಕ್ಟರ ಹೆಂಗೆ, ಏನೋ ತುಂಬಾ ಫಿಲ್ಮ್ಸ್ ಅಲ್ಲಿ ನನ್ಗೆ ಅವಾರ್ಡ್ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರನ್ನ ಯಾವ್ದ್ರಲ್ಲೂ ನಾನು ನೋಡಿರೋ ತರ ನಂಗೆ ನೆನ್ಪಿಲ್ವೇ, ಅವ್ರಿಗೇನೋ ಮೋಸ್ಟ್ಲಿ ಮಾನಸಿಕವಾಗಿ ಪ್ರಾಬ್ಲಮ್ ಅಲ್ಲಿ ಇದಾರೆ ಅಂತ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಈ ಕಡೆ ಹೀರೋನ ತೋರಿಸ್ತಾರೆ. ಪಕ್ಕದಲ್ಲಿರೋ ಪೊಲೀಸ್ ಆಫೀಸರ್ ನ ಸುಮ್ನೆ ಗೀಚ್ತಾ ಇರ್ತಾನೆ. ಅವನಂಗೆ ಟೆನ್ಷನ್ ಆಗ್ಬಿಡ್ತಾನೆ. ಏನಯ್ಯ ನಿಂಗ್ ಬೇಕು ಅಂದಾಗ ಇವ್ನು ಹೇಳ್ತಾನೆ, ಸರ್ ಕರೆಕ್ಟ್ ಆಗಿ ನನ್ ಮುಖ ನೋಡಿ ಸರ್, ನಾನು ಎಷ್ಟು ಫೇಮಸ್ ಆಕ್ಟರ್ ಸರ್, ನನ್ನ ನೋಡೇ ಇಲ್ವಾ ನೀವು ಅಂತ ಹೇಳ್ಬಿಟ್ಟು ಅವ್ನ್ ಆಕ್ಟ್ ಮಾಡಿರೋ ಫಿಲ್ಮ್ ಅಲ್ಲಿ ಒಂದೆರಡು ಸೀನ್ ಹಂಗೆ ಮಾಡಿ ತೋರಿಸ್ತಾ ಇರ್ತಾನೆ. ಅವ್ನಿಗೆ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಯಾವನಯ್ಯ ಇವನು ಬೆಳಗ್ಗೆ ಬಂದ್ ನಮ್ ತಲೆ ತಿಂತಾ ಇದ್ದಾನೆ ಅಂತ. ನೀನ್ ಯಾರಂತಾನೆ ನಂಗೆ ಗೊತ್ತಿಲ್ಲ, ನಿನ್ನೆಲ್ಲೂ ನೋಡಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಅವನ್ ಅಂತಾನೆ. ಅದಾದ್ಮೇಲೆ ಹೀರೋಯಿನ್ ಹೆಂಗೋ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಮಾತಾಡಿ ಅವನನ್ನ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಹೀರೋ ಏನ್ ನಡೀತಿದೆ ಅಂತ ಗೊತ್ತಿಲ್ಲ, ಹಂಗೆ ತಲೆ ಕಿತ್ಕೊಳ್ತಾ ಇರ್ತಾನೆ. ಆ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾನೆ, ಏನಾಗಿರ್ಬೋದು, ಹೆಂಗಿದೆಲ್ಲ ಚೇಂಜ್ ಆಯ್ತು ಅಂತ. ಆಗ ನೈಟ್ ಟ್ಯಾಕ್ಸಿಯಲ್ಲಿ ಬಂದಿರ್ತಾನಲ್ಲ, ಅದ್ ನೆನಪು ಬರುತ್ತೆ ಅವ್ನಿಗೆ. ಆಕ್ಚುಲಿ ಟ್ಯಾಕ್ಸಿ ಡ್ರೈವರ್ ಏನೆಲ್ಲ ಮಾತಾಡಿರ್ತಾನೆ ಅಂತ ಈಗ ನೆನಪಿಸ್ಕೊಳ್ತಾ ಇರ್ತಾನೆ.
ಆ ಡ್ರೈವರ್ ಏನ್ ಹೇಳಿರ್ತಾರಂದ್ರೆ ನಿಮ್ ಲೈಫ್ ಅಲ್ಲಿ ನೀವು ಒಂದು ವಿಷಯನ ರೆಗ್ರೆಟ್ ಮಾಡಿದೀರಾ, ಈಗ ನೀವ್ ಅದನ್ನ ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತಂದ್ರೆ ಇನ್ ಕೇಸ್ ನೀವೇನಾದ್ರೂ ಬೇಕಪ್ ಮಾಡದೇ ಇದ್ರೆ ನಿನ್ ಲೈಫ್ ಹೆಂಗಿರ್ತಾ ಇತ್ತು ಅಂತ ನಾನ್ ನಿಮ್ಗೆ ಅದನ್ನ ತೋರಿಸ್ತೀನಿ, ಇದು ನಾನ್ ನಿಮ್ಗೆ ಕೊಡ್ತಾರೋ ಕ್ರಿಸ್ಮಸ್ ಗಿಫ್ಟ್ ಅಂತ ಕೂಡ ಅನ್ಕೊಳ್ಳಿ ಅಂತ ಹೇಳಿರ್ತಾನೆ. ಅದಾದ್ಮೇಲೆ ಅವ್ನ್ ಟೆನ್ಷನ್ ಆಗ್ಬಿಟ್ಟು ಮಲಗ್ಬಿಟ್ಟಿರೋದು. ಈಗ ಇವ್ನಿಗೆಲ್ಲ ಅರ್ಥ ಆಗುತ್ತೆ ಆ ಟ್ಯಾಕ್ಸಿ ಡ್ರೈವರ್ ಏನೋ ಒಂದ್ ವಿಷಯನ ಮಾಡಿದಾನೆ ಅಂತ. ಬಟ್ ಅವ್ನ ಹೆಂಗ್ ಕಂಡಿಡಿಯೋದು ಅಂತ ಒಂದ್ ಕಡೆ ಟೆನ್ಷನ್. ಅದಾದ್ಮೇಲೆ ಅವ್ನೇನು ಮಾತಾಡಲ್ಲ, ಹಂಗೆ ಸೈಲೆಂಟ್ ಆಗಿ ಬರ್ತಾನೆ. ಆದ್ರೂ ಅವ್ನಿಗೆ ಕಾರ್ ಇಳಿಯಕ್ಕೆ ಮನ್ಸೇ ಬರ್ತಾ ಇಲ್ಲ. ಹೌದು ಇದೇನಾ ನಮ್ ಮನೆ ಅಂತ ಕೇಳ್ತಾನ. ಸೋಯಾ ಟೆನ್ಷನ್ ಆಗ್ಬಿಡ್ತಾಳೆ. ಸುಮ್ನೆ ನಂಗೆ ಟೆನ್ಷನ್ ಮಾಡಿಸ್ಬೇಡಿ, ನೀವ್ ಅತಿ ಮೀರಿ ಮಾಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟ್ ಕಾರ್ ಇಳಿರಿ ಅಂತ ಬೈತಾಳೆ. ಆದ್ರೂ ಸುಮ್ನೆ ಇಲ್ದೆ ನಾವ್ ಎಷ್ಟು ವರ್ಷದಿಂದ ಈ ಮನೇಲಿ ಇದೀವಿ ಅಂತ ಬರೀ ನೆಕ್ಸ್ಟ್ ಕ್ವಶನ್ ಕೇಳ್ತಾನ. ಇವಳು ಇನ್ನೂ ಟೆನ್ಷನ್ ಆಗ್ಬಿಡ್ತಾಳೆ. ಮರ್ಯಾದಕ್ಕೆ ಫಸ್ಟ್ ಕಾರ್ ಇಳಿರಿ ಅಂತ ಹೇಳ್ಬಿಟ್ಟು ಅವಳು ಇಳಿದ್ ಬಿಡ್ತಾಳೆ. ಈಗ ಇವ್ನು ಇಳಿಬೇಕು ಅಂತ ನೋಡಿದ್ರೆ ಅವ್ಳಿಗೆ ಹೆಂಗೆ ದೆವ್ವ ತರ ಬಂದ್ ನಿಂತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಭಯ ಪಟ್ಬಿಡ್ತಾನೆ. ಹೌದು ನೀನ್ ಯಾರು? ಓ ನನ್ ಮಗಳ, ಏನಿನ್ ಹೆಸರು ಅಂತ ಕೇಳ್ತಾನ. ಹುಡ್ಗಿ ನನ್ನ ಹೆಸರು ರೋಹಿ ಅಂತ ಹೇಳ್ತಾಳೆ. ಸರಿ ನಿನ್ ಜೊತೆನೆ ಒಂದ್ ಕೋತಿ ಸುತ್ತಾ ಇರತ್ತಲ್ಲ ಅವನೇ ನಿನ್ ಅಣ್ಣನ ತಮ್ಮನ ಅಂತ ಕೇಳಿದಾಗ ಇವಳು ಹೇಳ್ತಾಳೆ ನನಗಿಂತ 3 ನಿಮಿಷ ಮುಂದೆ ಹುಟ್ಟದ್ನಂತೆ, ಅಣ್ಣ ಆಗ್ತಾನೆ. ಸರಿಯಪ್ಪ ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ, ನಿನ್ಗೇನಾಯ್ತು ಅಂತ ಹೇಳ್ಬಿಟ್ಟಂಗೆ ಆಸೆಯಿಂದ ಕೆನ್ನೆನ ಮುಟ್ಟತಾಳ. ಅವನಿಗೆ ಟೆನ್ಷನ್ ಆಗ್ಬಿಟ್ಟು ಮತ್ತೆ ಕೈನ ತಟ್ಬಿಡ್ತಾನೆ. ಆಮೇಲೆ ರೋಹಿ ಹತ್ರ ಹೇಳ್ತಾನೆ, ಇಲ್ಲ ನನಗೆ ಸ್ವಲ್ಪ ಹಳೆ ವಿಷಯ ಎಲ್ಲ ಮರ್ತೋಗ್ಬಿಟ್ಟಿದೆ, ನನ್ಗದೆಲ್ಲ ನೆನಪು ಬರೋವರೆಗೂ ನೀನೇ ನನ್ಗೆ ಹೆಲ್ಪ್ ಮಾಡ್ಬೇಕು, ಬಟ್ ಇದನ್ನ ಸೀಕ್ರೆಟ್ ಆಗಿ ಇಟ್ಕೋ ಓಕೆನಾ ಅಂತ ಹೇಳಿದಾಗ ಅವ್ಳಿಗೆ ಕೂಡ ತುಂಬಾನೇ ಆಸೆಯಿಂದ ಸರಿಪಾ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಒಳಗಡೆ ಹೋದ್ರೆ ಆಚೆ ಹುಡುಗ ಬಂದು ಕಾಲ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾನೆ. ಇವ್ನು ಟೆನ್ಷನ್ ಆಗ್ತಾ ಇರುತ್ತೆ. ಇವನೊಬ್ಬ ಬಂದು ಕಾಲ್ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ ಕೋತಿ ಅಂತ ಹೇಳ್ಬಿಟ್ಟು ಬೈಕೊಳ್ತಾನೆ. ಆಗ ಹೀರೋಯಿನ್ ಹೇಳ್ತಾಳೆ, ನನಗೆ ಇವತ್ತು ಆರ್ಟ್ಸ್ ಕ್ಲಾಸ್ ಇದೆ, ನಾನ್ ಬರೋದ್ ಲೇಟ್ ಆಗುತ್ತೆ, ಅವಾಗವರೆಗೂ ಮಕ್ಕಳನ್ನ ನೀವ್ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಏನು ಮಕ್ಕಳನ್ನ ನಾನ್ ನೋಡ್ಕೊಬೇಕಾ, ನನ್ಗೆ ಈಗ್ಲೇ ತಲೆ ನೋತಾ ಇದೆ, ನಾವ್ ಒಂದ್ ಬೇಬಿ ಸಿಟರ್ ನ ಇಟ್ಕೊಂಡ್ರೆ ಹೆಂಗಿರುತ್ತೆ ಅಂತ ಕೇಳಿದ್ರೆ ಅವಳು ಏನೋ ಬೇಬಿ ಬೇಕಾ ಅಂತ ಹೇಳ್ತಾಳೆ. ಇವ್ನು ಅಯ್ಯೋ ಬೇಬಿ ಅಲ್ಲಮ್ಮ, ಬೇಬಿ ಸಿಟರ್ ನ ಇಟ್ಕೊಂಡ್ರೆ ಹೆಂಗಿರುತ್ತೆ ಅಂತ ಕೇಳಿದೆ ಅಂದಾಗ ಇವಳು ಅದಕ್ಕೂ ಕೋಪ ಪಡ್ತಾಳೆ. ನಿಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಮರ್ಯಾದಾಗ ನಾನ್ ಬರೋವರೆಗೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅದ್ರಲ್ಲಿ ಓನರ್ ಬೇರೆ ಎಕ್ಸ್ಟ್ರಾ ಕೀಗೆ ದುಡ್ಡು ಬೇರೆ ಎಕ್ಸ್ಟ್ರಾ ಕೇಳ್ತಿದ್ದಾರೆ ಅಂದಾಗ ಇವ್ನ್ ಹೇಳ್ತಾನೆ ಏನು ಯಾವ ಮನೆನ ಬಾಡಿಗೆ ಕೊಟ್ಟಿದ್ಯಾ ಅಂತ. ಹೀರೋ ಇನ್ನು ಪಾಪ ಐಫೈ ಬದುಕಲ್ಲೇ ಇದಾರೇನೋ, ಈ ಮನೇಲಿ ರೆಂಟ್ ಗಿರೋದಂತ ಕೂಡ ಮರ್ತ್ ಬಿಟ್ಟಿದ್ದಾರೆ. ಇದನ್ನ ಕೇಳಿಸ್ಕೊಂಡು ಹೀರೋಯಿನ್ ಇನ್ನಷ್ಟು ಕೋಪ ಬರುತ್ತೆ. ನೀವು ನನ್ನ ತಾಳ್ಮೆನ ತುಂಬಾ ಟೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡಿ, ನಾನ್ ಬರೋವರೆಗೂ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಕೋಪ ಪಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಹೀರೋ ಆ ಮಕ್ಕಳನ್ನ ಕೂರ್ಸ್ಬಿಟ್ಟು ಕೇಳ್ತಾ ಇರ್ತಾನೆ, ನಿಮ್ಮಮ್ಮ ಯಾವ ತರ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಮಕ್ಳು ಹೇಳ್ತಾರೆ, ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟು, ಅಮ್ಮನ ನೋಡಿದ್ರೆ ನೀವು ತುಂಬಾ ಭಯ ಪಡ್ತೀರಾ, ಅವಾಗವಾಗ ನಿಮ್ಮಮ್ಮ ದೊಡ್ಡ ರಾಕ್ಷಸಿ ಅಂತ ನೀವೇ ಹೇಳ್ತಾ ಇರ್ತೀರಾ ಅಂತ ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ನಮ್ ಹೀರೋಗಿ ಮಕ್ಕಳನ್ನ ಮನೇಲಿ ಮೇಯ್ಸಕ್ ಆಗ್ತಾ ಇಲ್ಲ. ಅದಾದ್ಮೇಲೆ ಮಕ್ಕಳೆಲ್ಲ ಆಡೋದಕ್ಕೆ ಅಂತ ಒಂದು ಗ್ರೌಂಡ್ ತರ ಇರುತ್ತಲ್ಲ ಪ್ಲೇ ಏರಿಯಾ, ಆ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಬಂದು ಕೂಡ ಮಕ್ಕಳೆಲ್ಲ ಆಡ್ತಾ ಇದ್ರೆ ಇವ್ರ ಟ್ಯಾಕ್ಸಿ ಬಗ್ಗೆನೇ ವಿಚಾರಿಸ್ತಾ ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ. ಆದ್ರೆ ಇವ್ರು ಮಾಡ್ತಾ ಇರೋ ಸೌಂಡ್ಗೆ ಅವ್ನಿಗೇನು ಸರಿಯಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ. ಅದ್ರಲ್ಲಿ ಬೇರೆ ಆ ಚಿಕ್ಕ ಹುಡುಗ ಹಂಗೆ ಸ್ಟ್ಯಾಚು ತರ ನಿಂತಿರ್ತಾನೆ. ಇವ್ನ್ಗೇನಾಯ್ತು, ಇವ್ನ ಅಕ್ಕಿ ತರ ನಿಂತಿದ್ದಾನೆ ಅಂದಾಗ ರುಹಿ ಹೇಳ್ತಾಳೆ, ಅಪ್ಪ ಅವ್ನ್ ಇವಾಗ ರೋಬೋಟ್ ಅಪ್ಪ, ನಾವ್ ಬಟನ್ ಕೊಟ್ರೇನೆ ಅವ್ನ್ ಮೂವ್ ಆಗೋದು ಅಂತ ಹೇಳ್ಬಿಟ್ಟು ಆ ಚಿಕ್ಕ ಹುಡುಗನ್ ಕತ್ ಮೇಲೆ ತಡ್ತಾಳೆ. ಅದಾದ್ಮೇಲೆ ಅವ್ನ್ ಮೂವ್ ಆಗೋದು ಈ ತರ ಅಂತ ಹೇಳ್ಬಿಟ್ಟು ಗೇಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಹೀರೋ ಕೈಲಿ ಆಗ್ತಾ ಇಲ್ಲ, ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಮಕ್ಕಳನ್ನ ಅಲ್ಲಿಂದ ಕರ್ಕೊಂಡು ಈ ಟ್ಯಾಕ್ಸಿ ಎಲ್ಲ ಇಟ್ಟಿರ್ತಾರಲ್ಲ ಆತರ ಜಾಗಕ್ಕೆ ಹೋಗ್ತಾನೆ. ಅಲ್ಲೂ ಕೂಡ ಮಕ್ಕಳು ಬಿಡೋ ತರ ಇಲ್ಲ, ಕಾಲ್ನೆಲ್ಲ ಇಟ್ಕೊಂಡು ಎಳಿಯೋದು, ಅವ್ನಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಹೀರೋ ಕೈಲ ಮಕ್ಕಳನ್ನ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇಲ್ಲ. ಆ ಟೈಮಲ್ಲಿ ಅಲ್ಲಿರೋ ಒಬ್ಬ ಬಂದು ಕೇಳ್ತಾನೆ, ಏನ್ ಸರ್ ನಿಮ್ಗೆ ಯಾವ ತರ ಒಂದು ಟ್ಯಾಕ್ಸಿ ಬೇಕು ಅಂದಾಗ ಹೀರೋ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಟ್ಯಾಕ್ಸಿ ಹಿಂದ್ಗಡೆ ಕ್ರಿಸ್ಮಸ್ ಟ್ರೀ ಎಲ್ಲ ಇರುತ್ತೆ, ಕಾರ್ ಒಳಗಡೆ ಬೆಲ್ಲೆಲ್ಲ ಹಾಕಿದ್ರು ಅಂತ. ಇವ್ನ ಯಾಕೆ ಇತ್ರ ಹೇಳ್ತಿದ್ದಾನೆ ಅಂದ್ರೆ ಆಕ್ಚುಲಿ ಅವತ್ ನೈಟ್ ಅವ್ನು ಬರ್ಬೇಕಾದ್ರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ತಾನೆ ಬಂದಿರ್ತಾನೆ, ಅದಕ್ಕೆ ಆತರ ಕೇಳ್ತಾ ಇದ್ದಾನೆ. ಆದ್ರೆ ಅಲ್ಲಿರೋನು ಇಲ್ವಲ್ಲ ಸರ್ ಆತರ ಕಾರ್ ಯಾವ್ದು ಇಲ್ವಲ್ಲ ಅಂತ ಹೇಳ್ತಾನೆ. ಆದ್ರೆ ಈ ಚಿಕ್ಕ ಹುಡುಗ ಅಪ್ಪ ನನಗೊತ್ತು ನಾನ್ ನೋಡಿದೀನಿ ಅಂತ ಹೇಳ್ತಾನೆ. ಹೀರೋ ಎಲ್ಲೋ ನೋಡಿದೆ ಕರೆಕ್ಟ್ ಆಗಿ ಹೇಳೋ ಅಂದಾಗ ನನ್ ಬುಕ್ಕಲ್ಲಿ ನೋಡಿದೀನಪ್ಪ ಅಂತ ಹೇಳ್ತಾನೆ. ಅವ್ನ್ ಮಾತ್ರ ಅಲ್ಲ ರುಹಿ ಕೂಡ ಹೌದಪ್ಪ ನಾನ್ ಬುಕ್ಕಲ್ಲಿ ನೋಡಿದೀನಿ ಅಂತ ಹೇಳ್ತಾರೆ. ಆದ್ರೆ ಇವ್ರಿಗೆ ಬೇಕಾಗಿರೋ ಆನ್ಸರ್ ಸಿಗ್ಲಿಲ್ವಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬೇಕಂತ ನೋಡಿದ್ರೆ ಈ ಮಕ್ಳಂತೂ ಅವ್ನಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಈ ಮಕ್ಳ ಹತ್ರ ಸೌಂಡ್ ಮಾಡ್ತಾ ಇದ್ರೆ ಅವ್ನಿಗೆ ಸೊಳ್ಳೆ ನೈಟ್ ಅಲ್ಲಿ ಬಂದು ಕಿವಿ ಹತ್ರ ಗೊಯ್ ಅಂತ ಇರುತ್ತಲ್ಲ ಆ ತರನೇ ಅವ್ನಿಗೆ ಅನಿಸ್ತಾ ಇರುತ್ತೆ. ಈಗ ಹೆಂಗೋ ಮನೆಗೂ ಬಂದ್ಬಿಟ್ರು. ಹೀರೋ ಕೇಳ್ತಾನೆ, ಹೌದು ನಿಮ್ಮಪ್ಪ ನಾನ್ ಏನ್ ಕೆಲಸ ಮಾಡ್ತೀನಿ ಅಂತ ಕೇಳಿದಾಗ ರುಹಿ ಹೇಳ್ತಾಳೆ, ಅಪ್ಪ ನೀನ್ ದೊಡ್ಡ ಆಕ್ಟರ್ ಅಂತ. ಅದ್ರ ಪಕ್ಕದಲ್ಲಿರೋ ಮಗ ಹೇಳ್ತಾನೆ, ಆದ್ರೆ ನೀನ್ ಆಕ್ಟರ್ ಅಂತ ಯಾರಿಗೂ ಅಷ್ಟು ಚೆನ್ನಾಗಿ ಗೊತ್ತೇ ಇಲ್ಲಪ್ಪ ಅಂತ ಹೇಳ್ತಾನೆ. ಇವ್ ನಂಗೆ ಕೆನೆನ ಗಿಲ್ಬಿಟ್ಟು ಈಗ ಟಿವಿ ನೋಡ್ತಾನೆ. ನೋಡಿ ಯಾವ್ದೋ ಒಂದು ಹಿಸ್ಟಾರಿಕಲ್ ಡ್ರಾಮಾ ಓಡ್ತಾ ಇರುತ್ತೆ, ಯಾವ್ದೋ ಒಂದು ಸೈಡ್ ರೋಲ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದ್ರಲ್ಲಿ ಒಂದು ದೆವ್ವ ವೇಷ ಹಂಗೆ ಸೈಡ್ ಅಲ್ಲಿ ಉಮ್ಮಂತ ನಿಂತಿರ್ತಾನೆ. ಇದನ್ನ ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ನಾನು ಇಷ್ಟು ದೊಡ್ಡ ಆಕ್ಟರ್ ಏನ್ರ ಇಂತ ಕೆಲಸ ಮಾಡಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಬೈಕೊಳ್ತಾನೆ. ಅದಾದ್ಮೇಲೆ ಆ ಮಕ್ಳು ಅಯ್ಯೋ ದೆವ್ವ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಅಪ್ಪ ಮೇಲೆ ಹಂಗೆ ಬೀಳ್ತಾರೆ. ಆದ್ರೆ ಅವ್ನ ಮಕ್ಳ ಮುಖ ಕೂಡ ನೋಡ್ತಾ ಇಲ್ಲ, ಅವ್ರು ನಂಗೆ ತಳ್ಳಿ ಬಿಡ್ತಾನೆ. ಆ ಚಿಕ್ಕ ಹುಡುಗ ಅಂತೂ ಮತ್ತೆ ಹೋಗ್ತಾನೆ, ಮುಖ ಕೂಡ ನೋಡಲ್ಲ ಅವನು, ಹಂಗೆ ಸೈಡ್ ತಳ್ಳಿ ಬಿಡ್ತಾನೆ. ಈಗ ಹಂಗೆ ನೈಟ್ ತೋರಿಸ್ತಾರೆ, ಸೋಯನು ಬಂದ್ಬಿಟ್ಟಿರ್ತಾಳೆ. ಹೀರೋ ಹಂಗೆ ಸೈಲೆಂಟ್ ಆಗಿ ನಿಂತಿರೋದನ್ನ ನೋಡ್ಬಿಟ್ಟು ಹೋಗಿ ಮಾತಾಡಿಸ್ತಾಳೆ. ಈಗ ನಿನ್ ತಲೆ ಎಲ್ಲ ಸರಿ ಹೋಯ್ತಾ, ಏನಾಯ್ತು ನಿನ್ ಗೌದು, ಯಾಕೆ ಇವತ್ತಿತ್ರ ವ್ಯತ್ಯಾಸವಾಗಿ ನಡ್ಕೊಳ್ತಾ ಇದೀಯಾ, ಬೇರೆಯವ್ರ ಮನೆ ಒಳಗಡೆ ಎಲ್ಲ ಹೋಗ್ತಾ ಇದೀಯಾ, ಏನಾಗಿದೆ ನಿನ್ಗೆ ಹೇಳು ಅಂದಾಗ ಹೀರೋ ಹೇಳ್ತಾನೆ, ನಾನು ಹೇಳ್ತೀನಿ ಆದ್ರೆ ನೀನ್ ನಂಬ್ತೀಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ವೇ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅದೆಲ್ಲ ಏನಿಲ್ಲ ನೀನ್ ಹೇಳು ಅಂತ ಹೇಳಿದಾಗ ಹೀರೋ ಎಲ್ಲ ವಿಷಯನೂ ಹೇಳ್ತಾನೆ. ಆದ್ರೆ ಹೀರೋಯಿನ್ ನಂಬಲ್ಲ. ಸಾಕ್ ಕತೆ ಎಲ್ಲ ಕಟ್ಟಿದ್ದು, ಈಗ ಕರೆಕ್ಟ್ ಆಗಿ ನಿಜ ಏನು ಹೇಳು ಅಂದಾಗ ಹೀರೋ ಹೇಳ್ತಾನೆ, ನಿಜವಾಗ್ಲೂ ಸೋಯಾ ನಾನು ಹೇಳ್ತಾ ಇರೋದೆಲ್ಲ ನಿಜಾನೇ, ನನ್ನ ನಂಬು ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಸರಿ ಆಯ್ತು ನಿನ್ ಕತೆ ಪ್ರಕಾರ ನೀನ್ ನನ್ನ ಬ್ರೇಕಪ್ ಮಾಡಿದೆ, ಇತರ ಸುಂದರವಾದ ಒಂದು ಹುಡುಗಿನ ಹೆಂಗೋ ಬ್ರೇಕಪ್ ಮಾಡಕ್ ಮನ್ಸ್ ಬಂತು ಅಂತ ಕೇಳ್ತಾಳ. ಇವನಿಗೆ ಬೇರೆ ಇದಕ್ ಮುಂಚೆ ಒಂದು ಗಿಲ್ಟ್ ಇತ್ತು ಬ್ರೇಕಪ್ ಮಾಡ್ಬಿಟ್ನಲ್ಲ ಅಂತ. ಇವಳು ಬೇರೆ ಡೈರೆಕ್ಟ್ ಆಗಿ ಕುತ್ಕೊಂಡು ಕೇಳ್ತಾ ಇರೋದ್ರಿಂದ ಅವಳನ್ನೇ ಕಣ್ಣಾರಿಸದೆ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ನೈಟ್ ಮಲ್ಕೊಳಕ್ ಹೋದ್ರೆ ಇವನಿಗೆ ಅಟೆನ್ಷನ್ ಅಂತ ಮಲಗಿರ್ತಾನೆ. ಆದ್ರೆ ಸೋಯಾ ಮಾತ್ರ ಕ್ಯಾಶುವಲ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಆಸ್ ಯೂಶುವಲ್ ಮಲ್ಗೋ ತರ ಮಲಗ್ತಾಳೆ. ಇವಳಿಗದು ಡೈಲಿ ನೈಟ್ ತರ ತಾನೆ ಒಳಗೆ ನಾರ್ಮಲ್ ಆಗಿ ಬಂದು ಮಲ್ಕೊಳ್ತಾಳೆ. ಆದ್ರೆ ಇವ್ನ್ ನೋಡಿದ್ರೆ ಹಂಗೆ ಅಟೆನ್ಷನ್ ಅಂತ ಮಲಗಿರ್ತಾನೆ. ಒಂದೇ ಸ್ಮೆಲ್. ಇವಳು ಕೇಳ್ತಾಳೆ,
ಏನು ಒಂದೇ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆ, ನೈಟ್ ಅಲ್ಲಿ ಏನಕ್ಕೋ ಪರ್ಫ್ಯೂಮ್ ಹಾಕೊಂಡೆ ಅಂತ ಕೇಳಿದ್ರೆ ಅವ್ನು ಇಲ್ವೇ ಆತರೇನು ಇಲ್ವೇ ಅಂತ ಹೇಳ್ತಾನೆ. ಇವಳು ಸರಿ ಬಾಯ್ ಓಪನ್ ಮಾಡು ಅಂತ ಹೇಳ್ಬಿಟ್ಟು ಸ್ಮೆಲ್ ನೋಡ್ತಾಳೆ. ಅಯ್ಯೋ ಪರವಾಗಿಲ್ವೇ, ಇವತ್ತು ಬ್ರಷ್ ಎಲ್ಲ ಮಾಡ್ಬಿಟ್ಟಿದ್ದೀರಾ, ಯೂಶುವಲ್ ಆಗಿ ನೀವು ಈ ತರ ಎಲ್ಲ ಮಾಡೋದೇ ಇಲ್ವೇ ಅಂತ ಕೇಳಿದ್ರೆ ಅವನು ಏನಿಲ್ಲ ಆಸ್ ಯೂಶುವಲ್ ತಾನೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇವಳು ಬೆಡ್ಶೀಟ್ ತೆಗೆದು ನೋಡಿದ್ರೆ ಅವ್ನ್ ಶರ್ಟ್ ಹಾಕಿರೋದಿಲ್ಲ, ಹಂಗೆ ಮಲಗಿರ್ತಾನೆ. ಇವಳು ಟೆನ್ಷನ್ ಆಗ್ಬಿಡ್ತಾಳೆ, ಇರೋ ಚಳಿಗೆ ನೀನ್ ಶರ್ಟ್ ಹಾಕೊಳ್ಳದೆ ಮಲಗಿದ್ಯಾ, ಕೋಲ್ಡ್ ಆಗ್ಬಿಡತ್ತೆ, ಶರ್ಟ್ ಹಾಕೊಂಡ್ ಮಲ್ಕೊಳತ್ತಾನೆ ಅಂದ್ರೆ ಅವ್ನು ಇಲ್ಲ ಆತರ ಏನು ಇಲ್ಲ ಅಂತ ಹೇಳ್ತಾನೆ. ಇವಳು ಆಸ್ ಯೂಶುವಲ್ ಮಲ್ಗೋ ತರನೇ ಮಲ್ಕೊಳ್ತಾರೆ, ಆದ್ರೆ ಅವ್ನಿಗೆ ನಿದ್ದೆನೆ ಬರ್ತಾ ಇಲ್ಲ, ಹೆಂಗಪ್ಪ ಎತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಅವ್ನಿಗೆ ಯೋಚನೆ ಆಗ್ತಾ ಇರುತ್ತೆ. ಈ ಜೀವನ ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಸ್ಲೋ ಆಗಿ ಅವಳ ಕೆನೆನ ಮುಟ್ಬೇಕು ಅಂತ ನೋಡ್ತಾನೆ. ಅಷ್ಟಲ್ಲಿ ಹಂಗೆ ಜೋರಾಗಿ ಗೊರ್ಕೆ ಸೌಂಡ್, ಮಲ್ಕೊಂಡ್ 2 ಸೆಕೆಂಡ್ ಆಗಿಲ್ಲ ಅಷ್ಟು ಬೇಗ ಗೊರ್ಕೆ ಸೌಂಡ್ ಅಂತ ಹೇಳ್ಬಿಟ್ಟು ಅವ್ನ ಮೂಗೆಲ್ಲ ಮುಚ್ಚಕ್ ನೋಡ್ತಾನೆ, ಆದ್ರೆ ಸೌಂಡ್ ಏನ್ ನಿಲ್ತಾ ಇಲ್ಲ. ಅದಾದ್ಮೇಲೆ ಅವ್ನು ಹಂಗೆ ಮಲಗ್ತಾನೆ. ಹೇಳ್ಬೇಕಂದ್ರೆ ಅವ್ನಿಗೆ ನೈಟ್ ಎಲ್ಲ ಸರಿಯಾಗಿ ನಿದ್ದೆನೆ ಇರೋದಿಲ್ಲ. ಈಗ ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಆಗಿದ ತಕ್ಷಣ ಒಂದ್ ಕಡೆ ಅಲಾರಾಮ್ ಮಾಡ್ಕೊಂತಾ ಇದ್ರೆ ಇನ್ನೊಂದ್ ಕಡೆ ಸೋಯಾ ಹೊಡಿತಾ ಇರ್ತಾಳೆ, ಇನ್ನೊಂದ್ ಕಡೆ ಮಕ್ಕಳು ಬಂದ್ಬಿಟ್ಟು ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಇವ್ನ ಕೈಲಿ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇಲ್ಲ. ಒಂದ್ ಸ್ಟೇಜ್ ಇವನೇ ಟೆನ್ಷನ್ ಆಗ್ಬಿಟ್ಟು ಮಾಡ್ರೋ ಏನ್ ಮಾಡ್ತಿರೋ ಮಾಡ್ರೋ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾನೆ. ಆ ಮಕ್ಕಳು ನೋಡಿದ್ರೆ ಇವ್ನ ಹಿಡ್ಕೊಂಡು ಈ ಕಡೆ ಎಳೆಯೋದು ಆ ಕಡೆ ಎಳೆಯೋದು ಅಂತ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಇವ್ನ ಕೈಲಿ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇಲ್ಲ. ಅದ್ರಲ್ಲಿ ಬೇರೆ ಆ ಚಿಕ್ಕ ಹುಡುಗ ಒಂದ್ ಆಯಿಂಟ್ಮೆಂಟ್ ನ ಎತ್ಕೊಂಡ್ಬಂದು ಅಪ್ಪ ನನಗೆ ಗಾಯ ಆಗಿದೆ ಆಯಿಂಟ್ಮೆಂಟ್ ಹಾಕು ಅಂತ ಹೇಳ್ತಾನೆ. ಇವನ ನೋಡಿದ್ರೆ ಯಾವ್ದೋ ಒಂದು ದೆವ್ವ ನೋಡಿರ್ತಾರ ಭಯ ಪಟ್ಕೊಂಡು ಹೋಗಿ ಬೆಚ್ಚಿಟ್ನೆಲ್ಲ ಮೇಲೆ ಹಾಕೊಂಡ್ ಬಚ್ಚಿಟ್ಕೊಳ್ತಾನೆ. ಹಿಂಗೆ ಒಂದ್ ದಿನ ಎಲ್ಲ ಸಾಕ್ತಾ ಇರುತ್ತೆ. ಆದ್ರೆ ಒಂದೇ ದಿನಕ್ಕೆ ತುಂಬಾನೇ ಟಯರ್ಡ್ ಆಗ್ಬಿಟ್ಟ. ಅವ್ನ ಕೈಲಿ ಏನಪ್ಪಾ ಮಾಡೋದು ಅನ್ನೋ ಟೆನ್ಷನ್ ಆಗ್ಬಿಡ್ತಾನೆ. ಅದಾದ್ಮೇಲೆ ನೈಟ್ ತೋರಿಸ್ತಾರೆ. ಸೊ ಏನೋ ಮನೆಗ್ ಬಂದ್ಬಿಟ್ಟಿರ್ತಾಳೆ. ನಾಳೆ ಯಾವ್ದೋ ಶೂಟಿಂಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ, ಬೇಗ ಎದ್ದು ರೆಡಿ ಆಗ್ಬಿಡು, ನಾಳೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ ಏನ್ ಚಿಕ್ಕ ರೋಲ್ ತಾನೆ, ಅಮ್ಮಮ್ಮ ಅಂದ್ರೆ ಒಂದ್ 3 ನಿಮಿಷ ಕೂಡ ನಾನ್ ಬರಲ್ಲ, ಅದಕ್ಕೆ ಏನಕ್ಕೆ ಅಷ್ಟೆಲ್ಲ ಟೈಮ್ ಮೇಂಟೈನ್ ಮಾಡ್ಕೊಂಡು ಅಂದಾಗ ಹೀರೋಯಿನ್ ಹೇಳ್ತಾಳೆ ಏನದು ಚಿಕ್ಕ ರೋಲೋ ದೊಡ್ಡ ರೋಲೋ ಅಂತ, ಯಾವ್ದೋ ಒಂದ್ ರೋಲು ನಿನ್ ಬೆಸ್ಟ್ ನ ನೀನ್ ಕೊಡ್ಬೇಕು, ಬರೋ ಚಾನ್ಸ್ ನ ಮಿಸ್ ಮಾಡ್ಕೊಳ್ದೆ ಪ್ರತಿ ಒಂದ್ರಲ್ಲೂ ನೀನ್ ಬೆಸ್ಟ್ ನ ಕೊಡು ಅಂತ ಮೋಟಿವೇಟ್ ಮಾಡೋ ತರ ಮಾತಾಡ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವ್ನು ಕೂಡ ಹೋಗ್ತಾನೆ. ನೆಕ್ಸ್ಟ್ ಡೇ ಒಂದೇ ಟೇಕ್ ಅಲ್ಲಿ ಅವ್ನು ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ಬಿಟ್ಟಿರ್ತಾನೆ. ಭಯಂಕರವಾದ ಪ್ರೊಫೆಷನಲ್ ಅಲ್ವಾ ಇವನು. ಸೊ ಒಂದೇ ಟೇಕ್ ಅಲ್ಲಿ ಮಾಡ್ಬಿಟ್ಟ. ಆದ್ರೆ ಇವ್ನ್ಗದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಇಲ್ಲ ಇನ್ನೊಂದ್ ಟೇಕ್ ಮಾಡಿ ನಾನು ಇದ್ರಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅವರು ಇಲ್ಲ ಕರೆಕ್ಟ್ ಆಗಿ ಬಂದಿದೆ ಬಿಡು ಅಂತ ಹೇಳ್ತಾರೆ. ಆದ್ರೆ ಇವ್ನು ಒಪ್ತಾ ಇಲ್ಲ ನನಗೆ ಇನ್ನೊಂದ್ ಟೇಕ್ ಮಾಡ್ಲೇಬೇಕು ನೀವು ಅಂತ ಹೇಳಿ ತುಂಬಾನೇ ಕೇಳ್ತಾನೆ. ಅಲ್ಲಿರೋರಂತೂ ಅವನ್ನ ಬೈದ್ ಬಿಡ್ತಾರೆ. ನಾವೇನ್ ಮನೆಗೆ ಹೋಗೋದ್ ಬೇಡವೇನೋ, ಸಾಕ್ ಬಿಡು ಕರೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂಥರ ಗದ್ರೋ ತರನೇ ಮಾತಾಡ್ತಾರೆ. ಪಾಪ ಅವ್ನಿಗೆ ಅಂತ ಒಂದು ಮರ್ಯಾದಿನೇ ಇಲ್ಲ. ಇನ್ನೊಂದ್ ಕಡೆ ಹೀರೋ ಜೊತೆ ಇನ್ನೊಂದ್ ಹುಡುಗಿನ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಇದಕ್ಕೂ ಮುಂಚೆ ಹೀರೋ ಇದ್ದ ಅಲ್ವಾ, ಆ ಜಾಗದಲ್ಲಿ ಕೂಡ ಇವಳು ಇದ್ದಿರ್ತಾಳೆ. ಅವಾಗೂ ಫ್ರೆಂಡೇ, ಇವಾಗೂ ಅದೇ ತರ ಒಂದು ಫ್ರೆಂಡ್. ಹೀರೋ ಜೊತೆನೆ ಈ ತರ ಡ್ರಾಮಾದಲ್ಲ ಇವಳು ಒಂದು ಸೈಡ್ ರೋಲ್ ತರ ಆಕ್ಟ್ ಮಾಡ್ತಿದ್ದಾಳೇನೋ. ಈಗ ಅದಕ್ಕೆಂತ ಒಂದು ಅಡ್ವರ್ಟೈಸ್ಮೆಂಟ್ ನ ಮಾಡ್ತಾ ಇರ್ತಾರೆ. ಹೀರೋ ಹೇಳ್ತಾನೆ ಅಮ್ಮಮ್ಮ ಅಂದ್ರೆ ಒಂದು 10 ಜನನು ಬರಲ್ಲ, ಅವ್ರು ಬಂದ್ರೆ ಕೂಡ ನಿದ್ದೆ ಮಾಡ್ತಾ ಇರ್ತಾರೆ, ಈ ತರ ನಾವೆಲ್ಲ ಎಫರ್ಟ್ಸ್ ಹಾಕಿ ಮಾಡ್ಲೇಬೇಕಂದಾಗ ಅವಳು ಹೇಳ್ತಾಳೆ ಏನೋ ಇದು ಹೊಸದಾಗಿ ಹಿಂಗ್ ಹೇಳ್ತಾ ಇದ್ಯಾ, ಯಾವಾಗ ನೋಡಿದ್ರು ತುರ್ತುರ ಅಂತ ನೀನೆ ಮುಂದೆ ಇರ್ತಾ ಇದ್ದೆ, ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದೆ, ಇವಾಗ ಯಾಕೆ ಹಿಂಗ್ ಹೇಳ್ತಾ ಇದೀಯ ಅಂದ್ರೆ ಅವ್ನು ಹೇಳ್ತಾನೆ ಬೇರೆ ಪ್ರಪಂಚದಿಂದ ಬಂದ್ರೆ ಹಂಗೆ ಅನ್ಸೋದ್ ನನ್ಗೆ ಅಂದಾಗ ಅವಳಿಗೇನ್ ಅರ್ಥ ಆಗಲ್ಲ. ಹಾಗೆ ಅವ್ನು ಕೇಳ್ತಾನೆ ಹೌದು ಎಲ್ಲಿ ಕಿಮ್ಮು, ತುಂಬಾ ದಿನದಿಂದ ಕಾಣಿಸ್ತಾ ಇಲ್ಲ, ಕಾಲ್ ಮಾಡಿದ್ರೆ ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆ ಕಿಮ್ಮನವ್ರು ಬೇರೆ ಯಾರು ಅಲ್ಲ, ಹೀರೋ ಒಂದು ಫೇಮಸ್ ಸ್ಟಾರ್ ಆಗಿರ್ಬೇಕಾದ್ರೆ ಒಂದ್ ಜೊತೆ ಮ್ಯಾನೇಜರ್ ಒಬ್ಬ ಇದ್ದ ಅಲ್ವಾ, ಒಂದ್ ಫ್ರೆಂಡ್ ತುಂಬಾ ವರ್ಷದಿಂದ ಜೊತೆಗೆ ಇದ್ದಿರ್ತಾನೆ, ಅವ್ನ್ ಬಗ್ಗೆನೆ ಕೇಳ್ತಾ ಇರೋದು. ಆಗ ಅವಳು ಹೇಳ್ತಾಳೆ ಅವ್ನು ಆಕ್ಟ್ ಮಾಡಿರೋ ಫಿಲ್ಮ್ ಇವತ್ತು ಯಾವ್ದೊಂದು ರಿಲೀಸ್ ಆಗಿದೆ ಕಣೋ, ತುಂಬಾ ಸೂಪರ್ ಆಗಿ ಓಡ್ತಾ ಇದೆಯಂತೆ, ಕಲೆಕ್ಷನ್ ಅಂತೂ ಕಿತ್ಕೊಂಡ್ ಹೋಗ್ತಾ ಇದೆಯಂತೆ ಕಣೋ ಅಂತ ಹೇಳ್ತಾ ಇರ್ತಾಳೆ. ಹೀರೋ ಅನ್ಕೊಳ್ತಾನೆ ಏನ್ ಅಮ್ಮಮ್ಮ ಅಂದ್ರೆ ಒಂದ್ 2-3 ಸೀನ್ ಅಲ್ಲಿ ಬಂದಿರ್ತಾನೆ ಅಷ್ಟೇ ತಾನೆ, ಅವನೇ ದೊಡ್ಡದಾಗ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿರೋ ತರ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವನು ಹೋಗ್ಬಿಟ್ಟು ಥಿಯೇಟರ್ ಕುತ್ಕೊಂಡ ಫಿಲ್ಮ್ ನ ನೋಡಿದ್ರೆ ಅವನೇ ಲೀಡ್ ಆಕ್ಟರ್. ಹೇಳ್ಬೇಕಂದ್ರೆ ಅವನೇ ಈ ಫಿಲ್ಮ್ ಅಲ್ಲಿ ಹೀರೋ. ಅಷ್ಟೇ ಅಲ್ಲ ಅವ್ನ್ಗ ಮೂವಿಯಲ್ಲಿ ಕಿಸಿಂಗ್ ಸೀನ್ ಎಲ್ಲ ಬೇರೆ ಇಟ್ಟಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅವ್ನ್ಗಂಗೆ ಕಣ್ಣಲ್ಲಿ ನೀರಾಗಿ ಬರ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಅಲ್ಲಿರೋ ಜನ ಎಲ್ಲ ಹಂಗೆ ಜೋರಾಗಿ ಕೂಗ್ತಾ ಇರ್ತಾರೆ. ಥಿಯೇಟರ್ ಫುಲ್ ಆಗಿ ಕ್ಲಾಪ್ಸ್ ಆಗಿ ಕೇಳಿಸ್ತಾ ಇರುತ್ತೆ. ಇಷ್ಟು ದಿನ ಏನೇ ಆದ್ರೂ ಸ್ಟ್ರಾಂಗ್ ಆಗಿದ್ದವನು ಇವತ್ತು ಪಾಪ ಒಡೆದೋಗ್ಬಿಟ್ಟು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಯಾಕಂದ್ರೆ ಇಷ್ಟು ದಿನ ಅವ್ನ ಮ್ಯಾನೇಜರ್ ನ ಅಂದ್ರೆ ಕಿಮ್ನ ತುಂಬಾನೇ ಕೇವಲವಾಗೆಲ್ಲ ಮಾತಾಡ್ತಾ ಇದ್ದ. ನಿನ್ಗೆಲ್ಲ ಹೆಂಡತಿ ಮಕ್ಳೆಲ್ಲ ಯಾಕೋ ಹೆಂಗೋ ನೀನ್ ಆಕ್ಟಿಂಗ್ ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕೇಳಿ ಮಾಡ್ತಾ ಇದ್ದ. ಬಟ್ ಇವಾಗ ಅವ್ನ್ಗೆ ಅರ್ಥ ಆಗ್ತಾ ಇದೆ ಹಂಗೆ ಇವ್ರ ರೋಲ್ ಚೇಂಜ್ ಆಗಿದೆ ಅಂತ. ಏನಂದ್ರೆ ಇವ್ರ ಮ್ಯಾನೇಜರ್ ಇರೋ ತರ ಒಂದು ಲೈಫ್ ನ ಹೀರೋ ಬಾಳ್ತಾ ಇದ್ದಾನೆ, ಹೀರೋ ಇರೋ ತರ ಒಂದು ಲೈಫ್ ನ ಅವ್ರ ಮ್ಯಾನೇಜರ್ ಬಾಳ್ತಾ ಇದ್ದಾನೆ. ಜೊತೆಲಿರೋ ಫ್ರೆಂಡೇ ಫಸ್ಟ್ ರ್ಯಾಂಕ್ ಎತ್ಕೊಂಡ್ ಮುಂದ್ಗಡೆ ಹೋಗ್ಬಿಟ್ರೆ ಹೆಂಗಿರತ್ತೆ ಹೇಳಿ, ಟೆನ್ಷನ್ ಆಗ್ಬಿಟ್ಟು ಹೆಂಗೆಲ್ಲ ಬೈಕೊಳ್ತೀವಿ ಆತರ ಈಗ ಹೀರೋ ಬೈಕೊಳ್ತಾ ಇರ್ತಾನೆ. ಆದ್ರೂ ಅವ್ನ ಕೈಲಿ ತಾಳಕ್ ಆಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಅವ್ನ ಮೀಟ್ ಮಾಡ್ಬೇಕಂತಾನೆ ಹೊರಟೋಗ್ತಾನೆ. ಅದ್ರಲ್ಲಿ ಇರೋರು ಯಾರು ಬಿಡ್ತಾ ಇಲ್ಲ ಇವತ್ತು ನಾನು ಅವ್ನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ತಳ್ಕೊಂಡು ಕರೆಕ್ಟ್ ಆಗಿ ಅವ್ರ ಮ್ಯಾನೇಜರ್ ಹತ್ರ ಕೂಡ ಹೊರಟೋಗ್ತಾನೆ. ಅಲ್ಲಿ ನೋಡಿದ್ರೆ ಅವ್ನಂಗೆ ಸ್ಟೈಲಿಶ್ ಆಗಿರ್ತಾನೆ. ಇದನ್ನ ನೋಡ್ಬಿಟ್ಟು ಅವ್ನ ಕೈಲೇ ನಂಬಕ್ ಆಗ್ತಿಲ್ಲ. ಏನೋ ಇದು ಈ ತರ ಇದೆಯಾ, ಏನೋ ಸ್ಟ್ರೈಟ್ ಆಗ್ಬಿಟ್ಟಿದ್ಯಾ, ನೀನ್ ಹಾಕೊಂಡಿರೋ ಶೂ ಆತರ ಇದೆಯಾ, ಇಲ್ಲೋ ನಿನ್ ಮುಗ ಹತ್ರ ಇದ್ ಮಚ್ಚೆ ಇಲ್ಲೋ ಅಂತ ಬೇರೆ ಕೇಳ್ತಾನ. ಇದನ್ನೆಲ್ಲ ನೋಡ್ಬಿಟ್ಟು ಅವ್ನು ಹೇಳ್ತಾನೆ ಸರಿ ಅರ್ಥ ಆಯ್ತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹೀರೋ ಮೇಲೆ ಕೈ ಹಾಕೊಂಡು ಊಟಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾನೆ. ಆದ್ರೂ ಹೀರೋ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನೀನೆಲ್ಲ ಹೆಂಗೋ ಹೀರೋ ತರ ಮಾಡಿದ್ರು ಅಂತ ಕೇಳ್ಬಿಡ್ತಾನ. ಸರಿ ಸಾರಿ ನನಗೆ ಕೇಳ್ಬೇಕನ್ನಿಸ್ತು ಕೇಳ್ಬಿಟ್ಟೆ ಅಂದಾಗ ಅವನು ಹೇಳ್ತಾನೆ ನನ್ಗೂ ಗೊತ್ತು ಕಣೋ, ಒಂದೊಂದ್ಸತಿ ನಾನೇ ಅನ್ಕೊಂಡಿದ್ದೀನಿ ಹೆಂಗಪ್ಪ ನಾನು ಹೀರೋ ಆದೆ ಅಂತ ಹೇಳ್ಬಿಟ್ಟು, ಆದ್ರೆ ಇದಕ್ಕೆಲ್ಲ ಕಾರಣ ನೀನೇ ಕಣೋ, ನಿನ್ಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ತಾನೆ. ಹೀರೋಗೇನ್ ಅರ್ಥ ಆಗಲ್ಲ. ಏನೋ ಹೇಳ್ತಾ ಇದೀಯ ಅಂದಾಗ ಅವ್ನು ಹೇಳ್ತಾನೆ ಮರ್ತೋಗ್ಬಿಟ್ಟೆನೋ ನೀನ್ ಅಷ್ಟು ಬೇಗ, ಅವತ್ ನಾವಿಬ್ರು ಆಡಿಷನ್ಗೆ ಅಂತ ಹೋದಾಗ ನೀನ್ ಸೋಯನ ನಿಲ್ಸ್ಬೇಕು ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ಕೊಟ್ಟೋದ. ಅದಾದ್ಮೇಲೆ ನಾನ್ ಸ್ವಲ್ಪ ಸಮಾಧಾನವಾಗಿ ಕಾಮಾಗಿ ನಿಧಾನಕ್ಕೆ ಆಕ್ಟ್ ಎಲ್ಲ ಮಾಡಿದ್ದಕ್ಕೆ ನಾನ್ ಸೆಲೆಕ್ಟ್ ಆಗಿದ್ದು, ಅದ್ರಿಂದಾನೆ ನಾನು ಇವತ್ತು ಈ ಸ್ಟೇಜ್ ವರ್ಗೂ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಹೀರೋ ಕೆಲ್ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದಕ್ಕೂ ಮುಂಚೆ ಹೀರೋ ಒಂದ್ ಸ್ಟಾರ್ ಆಗಿರ್ಬೇಕಾದ್ರೆ ಅವ್ನ್ ಲೈಫ್ ಅಲ್ಲಿ ಇದೇ ತರನೇ ನಡೆದಿರುತ್ತೆ. ಅಂದ್ರೆ ಇವ್ನ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾನೆ ನಮ್ ಹೀರೋ, ಅವ್ರ ಫ್ರೆಂಡ್ ಸೆಲೆಕ್ಟ್ ಆಗಿರಲ್ಲ, ಅವ್ನ್ ಮದ್ವೆ ಎಲ್ಲ ಮಾಡ್ಕೊಂಡಿರ್ತಾನೆ. ಇವಾಗ ಇವ್ನಿಗೆ ಇದೆಲ್ಲ ಅರ್ಥ ಆಗ್ತಾ ಇದ್ರೆ ಇವ್ನಿಗೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಅವ್ನ ಕೈಲಿ ವಿಷನ್ ಎಲ್ಲ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಆದ್ರೂ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಸೈಲೆಂಟ್ ಆಗ್ಬಿಡ್ತಾನೆ. ಆಮೇಲೆ ಸರಿ ನಿನ್ ವೈಫ್ ಹೆಂಗಿದ್ದಾಳೆ ಅಂತ ಕೇಳ್ತಾನೆ.
ಹೇಳ್ತಾನ. ಇವ್ನ್ಗೆ ಶಾಕ್ ಆಗುತ್ತೆ, ಏನು ವೈಫಾ, ನನಗೆಲ್ಲೋ ಮದ್ವೆ ಆಯ್ತು ಅಂದಾಗ, ಏಯ್ ನಿನ್ಗೆ ಮದ್ವೆ ಆಗಿ ಮಗು ಕೂಡ ಇದೆ ಅಲ್ವೋ, ನಿನ್ ಮಗ ಹೆಸರು ರೂಪತಾನೆ ಅಂತ ಬೇರೆ ಕೇಳ್ತಾನ. ಇವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ, ನೀನ್ ತುಂಬಾ ಕುಡ್ದ್ಬಿಟ್ಟಿದೆ ಅಂತ ಕಾಣಿಸುತ್ತೆ, ಸಾಕ್ ನೀನ್ ಕುಡ್ದಿದ್ದು ಅಂತ ಹೇಳ್ಬಿಟ್ಟು ಬಾಟಲ್ ನೆಲ್ಲ ಆ ಕಡೆ ಹೇಳ್ಕೊಳ್ತಾನೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಅವ್ರ ವೈಫ್ ನ ನೋಡಕಂತಾನೆ ಹೋಗೋದು, ಅಂದ್ರೆ ಸೋಯನ ಪಿಕಪ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಅವಳ ನೋಡಿದ್ರೆ ಅವ್ನು ಸ್ವಲ್ಪ ಸಮಾಧಾನ ಆಗೋದು. ಈಗ ಇಬ್ರು ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಕೈ ಇಟ್ಕೊಂಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಹೀರೋ ಕೇಳ್ತಾನೆ, ಹೆಂಗೆ ನಿನ್ ಕೈ ಇನ್ನಿಷ್ಟು ಸಾಫ್ಟ್ ಆಗಿದೆ ಅಂತ. ಹಂಗೆ ಬಿಟ್ಟಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅವಳು ಹೇಳ್ತಾಳೆ, ಸಾಕು ಸ್ಟಾರ್ಟಿಂಗ್ ಅಲ್ಲಿ ಕೂಡ ಇದನ್ನ ಆಗ್ತಾನೆ ನನ್ನನ್ನ ಬೀಳಿಸ್ದೆ, ಮತ್ತೆ ಅದೇ ಡೈಲಾಗ್ ಆಗ್ತಾ ಇದೆಯಾ ಅಂದಾಗ ಅವ್ನು ಹೇಳ್ತಾನೆ, ಇಲ್ಲ ಸೋಯಾ ನಿಜವಾಗ್ಲು ಸರಿ, ನನ್ನ ಮದ್ವೆ ಮಾಡ್ಕೊಂಡಿಲ್ಲ ಅಂದಿದ್ರೆ ನೀನೇನ್ ಮಾಡ್ತಿದ್ದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅದೆಲ್ಲ ನಾನು ಯೋಚನೆ ಮಾಡಿ ನೋಡಿಲ್ಲ, ಆದ್ರೆ ರೋಹಿ ಇಲ್ದೆ ನನ್ನ ಲೈಫ್ ನಾನು ಇಮ್ಯಾಜಿನ್ ಮಾಡ್ಕೊಳಕ್ ಕೂಡ ಆಗ್ತಾ ಇಲ್ಲ. ಅವ್ರ ಹತ್ರ ನನ್ಗೆ ಎಷ್ಟೊಂದು ಮೆಮರೀಸ್ ಇದೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಇವಳು ಹೇಳೋದಲ್ಲ ಅವನಲ್ಲಿ ಕೇಳಿಸ್ಕೊಳ್ತಾ ಇರ್ತಾನೆ. ಅವನಿಗೆ ಕಣ್ಣಾರ್ಸದೆ ನೋಡ್ತಾ ಇರ್ತಾನೆ ಹೀರೋಯಿನ್. ಸೋಯಾ ನೀನ್ ತುಂಬಾ ಚೆನ್ನಾಗಿದ್ಯಾ ನೋಡಕ್ಕೆ ಅಂತ ಹೇಳ್ತಾನ. ಇವಳಿಗೇನ್ ಅರ್ಥ ಆಗಲ್ಲ, ಯಾಕೋ ನೀನ್ ಯಾವಾಗ ಈ ತರ ಮಾತಾಡಲ್ವಲ್ಲ, ಏನಾಯ್ತು ಇವತ್ತು ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ಅಂತ ಕೇಳ್ತಾಳ. ಅವ್ನು ಹೇಳ್ತಾನೆ, ಇಲ್ಲ ನಾನ್ ಫಸ್ಟ್ ನಿನ್ನ ನೋಡಿದಕ್ಕಿಂತ ಇವಾಗ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಅಂತ ಒಂಥರ ಫ್ಲರ್ಟ್ ಮಾಡೋ ತರ ಮಾತಾಡ್ತಾನ. ಅದಕ್ಕೆ ಅವಳೆ ಅಂತಾಳೆ, ನೀನ್ ಮಾತಾಡೋದ್ ನೋಡಿದ್ರೆ ಮತ್ತೆ ನನ್ ಬಟರ್ಫ್ಲೈಸ್ ಬರೋ ತರ ಇದೆ ಅಂತ ಅವಳು ಲೈಟ್ ಆಗಿ ಶೈ ಆಗ್ತಾಳ. ಆ ಗ್ಯಾಪ್ ನ ನೋಡಿ ಅವನಿಗೆ ಟಕ್ ಅಂತ ಕಿಸ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಇವನ್ ಪ್ರಕಾರ ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ಅವ್ರ ವೈಫ್ ನ ನೋಡೋ ತರ ಅನಿಸ್ತಾ ಇದೆ ಅಲ್ವಾ, ಅದರಿಂದ. ಸೊ ಇಲ್ಲಿಗೆ ಈ ಫಸ್ಟ್ ಪಾರ್ಟ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇದಕ್ ಮೇಲೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.